ಆಗಮಿಸಿರುವಂತಹ ಎಲ್ಲ ಅತಿಥಿವರೇಣ್ಯರನ್ನು ಗೌರವಿಸುತ್ತಾ ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ಅಧ್ಯಯನ ಕೇಂದ್ರ ಇಲ್ಲಿ ಇಂದು ನಡೆಯುತ್ತಿರುವ 4 ಕಾರ್ಯಕ್ರಮಗಳಿಗೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ವೈದ್ಯರ ದಿನ, ಪತ್ರಿಕಾ ದಿನ, ಪಾಲ್ತಾಡಿ ರಾಮಕೃಷ್ಣಾಚಾರ್ಯ ಸಂಸ್ಮರಣ ದಿನ, ಜೊತೆಗೆ ಕಯ್ಯಾರ ಕಿಂಜಣರೈ ಸಂಸ್ಮರಣ ಕಾರ್ಯಕ್ರಮ. ಇದೀಗ ಪೂರ್ವಾಹ್ನದ ಅವಧಿಯಲ್ಲಿ ವೈದ್ಯರ ದಿನ ಮತ್ತು ಪತ್ರಿಕಾ ದಿನ ಆಚರಣೆಯ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಆಗಮಿಸಿದ್ದಾರೆ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ರೈ, ಡೀನ್, ಕೆ.ಎಸ್. ಹೆಗಡೆ ಮೆಡಿಕಲ್ ಅಕಾಡೆಮಿ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಿದ್ದಾರೆ ಪ್ರೊಫೆಸರ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಸಾಮಗ, ಘಟಕ ಮುಖ್ಯಸ್ಥರು, ಮೆಡಿಸಿನ್ ವಿಭಾಗ, ಕೆ.ಎಸ್. ಹೆಗಡೆ ಮೆಡಿಕಲ್ ಅಕಾಡೆಮಿ. ಶ್ರೀ ಶ್ರೀನಿವಾಸ ಇಂದಾಜೆ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. ಇವರೆಲ್ಲರನ್ನು ಸಂಸ್ಥೆಯ ಸಂಯೋಜಕರಾದ ಡಾಕ್ಟರ್ ಸಾಯಿಗೀತಾ ಮೇಡಮ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಗೌರವಪೂರ್ವಕವಾಗಿ ವಿನಂತಿಸುತ್ತಿದ್ದೇನೆ. ಡಾಕ್ಟರ್ ಕೆ.ಆರ್. ಶೆಟ್ಟಿ ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಸಲ್ಲಿಸಿ ಅತಿಥಿಗಳು ಆಸನವನ್ನು ಸ್ವೀಕರಿಸಿದ್ದಾರೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸ್ತಾ ಇದ್ದೇವೆ. ಶ್ರೀ ದಾಮೋದರ್ ಗ್ರಂಥಪಾಲಕರು, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್, ಇವರು ಪ್ರಾರ್ಥನೆಯನ್ನು ನಡೆಸಿಕೊಳ್ಳಲಿದ್ದಾರೆ. ಶಾರದೆ ವೀಣಾಧಾರಿಣಿ ಮಾತೆ, ವೀಣಾಧಾರಿಣಿ ಮಾತೆ, ಒಂದೇ ಶಾರದೆ ವೀಣಾಧಾರಿಣಿ ಮಾತೆ, ವೀಣಾಧಾರಿಣಿ ಮಾತೆ. ಪುಸ್ತಕ ಪಾಣಿ ವಿದ್ಯೆಯ ನೀಡೆ, ಪುಸ್ತಕ ಪಾಣಿ ವಿದ್ಯೆಯ ನೀಡೆ, ಕರಗಳ ಮುಗಿಯುವೆ ತಾಯೇ, ಕರಗಳ ಮುಗಿಯುವೆ ತಾಯೇ. ಒಂದೇ ಶಾರದೆ ವೀಣಾಧಾರಿಣಿ ಮಾತೆ, ವೀಣಾಧಾರಿಣಿ ಮಾತೆ. ಅಜನ ಪಟ್ಟದ ರಾಣಿ ಫಣಿವೇಣಿ ಕಲ್ಯಾಣಿ, ಅಜನ ಪಟ್ಟದ ರಾಣಿ ಫಣಿವೇಣಿ ಕಲ್ಯಾಣಿ, ಅಪರಾಧ ಕ್ಷಮಿಸೆನ್ನ ತಾಯೇ, ಅಪರಾಧ ಕ್ಷಮಿಸೆನ್ನ ತಾಯೇ. ಒಂದೇ ಶಾರದೆ ವೀಣಾಧಾರಿಣಿ ಮಾತೆ, ವೀಣಾಧಾರಿಣಿ ಮಾತೆ. ಒಂದೇ ಶಾರದೆ, ಶಾರದೆ, ಶಾರದೆ. ತಮ್ಮ ಸುಶ್ರಾವ್ಯ ಕಂಠದಿಂದ ಶಾರದೆಯನ್ನು ಸ್ಮರಿಸಿದ ದಾಮೋದರ್ ಸರ್ ಅವರಿಗೆ ವಂದಿಸುತ್ತಾ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನು, ನಿಮ್ಮೆಲ್ಲರನ್ನು ತಮ್ಮ ಪ್ರಸ್ತಾವನೆಯ ಮಾತುಗಳ ಮೂಲಕ ಹಾಗೂ ತಮ್ಮನ್ನು ಸ್ವಾಗತಿಸುವ ಮೂಲಕ ಬರಮಾಡಿಕೊಳ್ತಾ ಇದ್ದಾರೆ ಸಂಸ್ಥೆಯ ಸಂಯೋಜಕಿ ಡಾಕ್ಟರ್ ಸಾಯಿಗೀತಾ ಮೇಡಮ್ ಅವರು. ನಮಸ್ಕಾರ. ಡಾಕ್ಟರ್ ಕೆ.ಆರ್. ಶೆಟ್ಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್, ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ಅಧ್ಯಯನ ಕೇಂದ್ರ, ಹಾಗೆ ತುಳುವಿನಲ್ಲಿ ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ತಿರ್ಲಜಗೆ ಚಾವಡಿ. ಇಲ್ಲಿ ನಿಮ್ಮೆಲ್ಲರನ್ನು ಎದುರುಗೊಳ್ಳಲಿಕ್ಕೆ ನಾನು ನಿಂತಿದ್ದೇನೆ. ಮೊದಲು ಮಾತೆ ವಿದ್ಯಾದಾಯನಿಗೆ ನಿಟ್ಟೆ ವಿಶ್ವವಿದ್ಯಾಲಯದಲ್ಲಿ ತುಳು ಅಧ್ಯಯನ ಕೇಂದ್ರ ಆರಂಭವಾಗಲು ಕಾರಣಕರ್ತರಾದ ಡಾಕ್ಟರ್ ಕೆ.ಆರ್. ಶೆಟ್ಟಿ ಅವರ ಹಿರಿಯ ಚೇತನಕ್ಕೆ
ಜನರ ಆರೋಗ್ಯ ಸೇವೆಗಾಗಿ ಜೀವನವನ್ನು ಮೂಡಿಬಿಟ್ಟ ಎಲ್ಲ ವೈದ್ಯರಿಗೆ, ಲೋಕದ ಸುದ್ದಿಗಳನ್ನು ಎಲ್ಲರಿಗೂ ತಲುಪಿಸುತ್ತಾ ಸಮಾಜದ ಶಿಸ್ತುಬದ್ಧ ಆರೋಗ್ಯ ಕಾಪಿಡುವಲ್ಲಿ ಮುಖ್ಯ ಪಾತ್ರ ವಹಿಸುವ ಪತ್ರಕರ್ತರಿಗೆ, ಜನರಿಗಾಗಿ ಜೀವತೆದ ಹಿರಿಯ ಚೇತನರೆಲ್ಲರಿಗೂ ಕೂಡ ಶಿರವಾಗಿ ನಮಸ್ಕಾರ. ನಾನು ಸ್ವಾಗತ ಅದರ ಜೊತೆಗೆ 3 ವಿಷಯಗಳನ್ನು ತಮ್ಮೆದುರಿಗೆ ಇಡ್ತೇನೆ. ಬೇಗದಲ್ಲೇ ಮಾತನ್ನು ಮುಗಿಸ್ತೇನೆ. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಈ ದಿನಾಚರಣೆ ಹಾಗೂ ತುಳು ಅಧ್ಯಯನ ಕೇಂದ್ರ, ಅತಿಥಿಗಳ ಪರಿಚಯ, ಜೊತೆಗೆ ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ಅಧ್ಯಯನ ಕೇಂದ್ರದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಬಗ್ಗೆ. ಕಾರ್ಯಾರಂಭದಲ್ಲಿ ಎಲ್ಲರನ್ನೂ ಸ್ವಾಗತಿಸುವ ಭಾಗ್ಯ ನನ್ನದಿತ್ತು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕೆ.ಎಸ್. ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಡೀನ್ ಆಗಿರುವಂಥ ಡಾಕ್ಟರ್ ಸಂದೀಪ್ ರೈ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ಮಕ್ಕಳ ತಜ್ಞರು, ಮಕ್ಕಳ ಡಾಕ್ಟರ್, ವೃತ್ತಿಗೆ ತಕ್ಕಂತೆ ಸರಳ ಸವಿನಯದ ನುಡಿ, ಜೊತೆಗೆ ಅಷ್ಟೇ ವಿನಯದ ಭಾವ, ಡೌನ್ ಟು ಅರ್ತ್ ಅಂತೇವಲ್ಲ ಆ ರೀತಿಯಲ್ಲಿ. ಇಲ್ಲಿ ಭಾಗವಹಿಸಲು ಕೇಳ್ಕೊಂಡಾಗ ನನ್ನ ಹೆಸರು ಹಾಕಬೇಡಿ ಅಂತ ಹೇಳಿದ್ರು. ನಾನಲ್ಲಿ ಬಂದಿರ್ತೇನೆ, ನನ್ನ ಹೆಸರು ಹಾಕಬೇಡಿ ಅಂತ ಹೇಳಿದ್ರು. ಅದರಲ್ಲೇ ಅವರ ಒಂದು ಜನರ ಪುಟ್ಟ ಪುಟ್ಟ ಗೆಸ್ಚರ್ಗಳಲ್ಲಿ ನಾವು ಅವರ ರೀತಿಯನ್ನು ಹೇಗೆ ಅಂತ ಅರ್ಥ ಮಾಡ್ಕೊಳ್ಬೋದು. ಸರ್, ಮತ್ತೊಮ್ಮೆ ಸ್ವಾಗತ ತಮಗೆ. ವೈದ್ಯರ ದಿನಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ ಪ್ರೊಫೆಸರ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಸಾಮಗ ಸರ್. ವಾಗ್ಮಿ, ವಿದ್ಯಾರ್ಥಿಗಳಿಗೆ ಬಹಳ ಪ್ರೀತಿಯ ಗುರು, ಸಂಶೋಧಕರಿಗೆ ಮಾರ್ಗದರ್ಶಕರು, ಎಲ್ಲವೂ ಹೌದು. ನಮ್ಮ ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ ವಿಭಾಗದ ಘಟಕ ಮುಖ್ಯಸ್ಥರು ಕೂಡ ಹೌದು. ಸರ್, ತಮಗೆ ಗೌರವಪೂರ್ವಕ ಸ್ವಾಗತ. ಪತ್ರಿಕಾ ದಿನದ ಮುಖ್ಯ ಅತಿಥಿಗಳು ನಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಶ್ರೀನಿವಾಸ ಇಂದಾಚೆಯವರು. ಅವರು ಕರ್ತವ್ಯನಿಷ್ಠರಾಗಿ ಶಿಸ್ತುಬದ್ಧತೆಯಿಂದ ದುಡಿಯುತ್ತಾ ಅನೇಕ ಪ್ರಶಸ್ತಿಗಳಿಗೂ ಭಾಜನರಾಗಿರುವವರು. ನಾವು ಪ್ರಶಸ್ತಿಗಾಗಿ ದುಡಿಯುವವರೆಲ್ಲ ಅದರ ನಮ್ಮ ದುಡಿತದ ನೋಡಿಯೇ ಆ ಪ್ರಶಸ್ತಿಗಳು ಹಿಂಬಾಲಿಸಿಕೊಂಡು ಬರ್ತಾ ಇವೆ. ಉದಯ ಟಿವಿ ವರದಿಗಾರರಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಚಾಣಕ್ಯ ರಾಷ್ಟ್ರೀಯ ಪ್ರಶಸ್ತಿ, ಇತ್ತೀಚೆಗೆ ದುಬೈಯಲ್ಲಿ ಯೂನಿವರ್ಸಲ್ ಮೀಡಿಯಾ ಅವಾರ್ಡ್ ಕೂಡ ಪಡೆದುಕೊಂಡಿದ್ದಾರೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ವೀಕ್ಷಕರಾಗಿ ಕೊಲ್ನಾಡು ಮಂಚಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಮತ್ತು ಅಧ್ಯಾಪಕರು ಬಂದಿದ್ದೀರಿ. ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ಸುಶೀಲಾ ವಿಟ್ಲ ಅವರು ಗೌರವ ಉಪಸ್ಥಿತಿಯಲ್ಲಿದ್ದೀರಿ. ತಮಗೆ ಪ್ರೀತಿಯ ಸ್ವಾಗತ. ಮಕ್ಕಳಿಗೆ ಕ್ಷಮಿಸಿ, ಇದು ಪ್ರೌಢಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಇದ್ದೀರಿ. ತಮಗೆಲ್ಲರಿಗೂ ಸ್ವಾಗತ. ಪತ್ರಕರ್ತ ಜೊತೆಗಾರರು ಬಂದಿದ್ದಾರೆ, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಇಲ್ಲಿ ನಮ್ಮ ಜೊತೆಗೆ ವಿದ್ವಾಂಸರಾದ ಚಂದ್ರಕಲಾನಂದವರ ಅವರಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅನಿಲ್ ಸರ್, ದಿನೇಶ್ ಸರ್, ಸುಮಾ ಮೇಡಮ್, ದಾಮೋದರ್ ಸರ್, ಜೊತೆಗೆ ನಮ್ಮ ಸಂಸ್ಥೆಯ ಉಳಿದವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ, ಇಂದು ಬಹಳ ವಿಶಿಷ್ಟ ದಿನ, ಡಾಕ್ಟರ್ಸ್ ಡೇ. ಅದ್ರ ಬಗ್ಗೆ ಸಾಮಗ ಸರ್ ತಮಗೆ ವಿವರವಾಗಿ ತಿಳಿಸ್ಲಿಕ್ಕಿದ್ದಾರೆ. ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ. ಮಂಗಳೂರು ಸಮಾಚಾರ 1843ರಲ್ಲಿ ಕನ್ನಡದ ಪ್ರಥಮ ಪತ್ರಿಕೆ ನಮ್ಮದೇ ಮಂಗಳೂರಿನ ಬಲ್ಮಠದಲ್ಲಿರುವಂತಹ ಮುದ್ರಣಾಲಯದಲ್ಲಿ ಮುದ್ರಣಗೊಂಡು ಪ್ರಕಟ ಆಯಿತು. ಆ ದಿನವನ್ನು ಕೂಡ ಪತ್ರಿಕಾ ದಿನವಾಗಿ ಆಚರಿಸ್ತಾ ಇದ್ದೇವೆ. ಇನ್ನೊಂದು ತಮಗೆ ತಿಳಿದಿರ್ಬೋದು, ತಿಳಿದಿಲ್ಲದೇ ಇರ್ಬೋದು, ನಾನು ಇಲ್ಲಿ ಹೇಳಬೇಕು ಅಂತ ಅನ್ಸುತ್ತೆ ನನಗೆ. ಮಂಗಳೂರಿನ ಬಗ್ಗೆ ಹೆಚ್ಚಿನ ವಿಶೇಷ ಇರುವಂತಹ ದಿನ ಇದು. 1843ರಲ್ಲಿ ಜುಲೈ 1ರಂದು ಮದ್ರಾಸಿನಲ್ಲಿ ಹೊಸ ಬ್ಯಾಂಕ್ ಒಂದು ಆರಂಭ ಆಗ್ತದೆ. ದಕ್ಷಿಣ ಭಾರತದ ಪ್ರಥಮ ಬ್ಯಾಂಕ್, ಇಂಪೀರಿಯಲ್ ಬ್ಯಾಂಕ್ ಆಫ್ ಮಡ್ರಾಸ್
ಅದರ ಪ್ರಥಮ ಶಾಖೆ ಮಂಗಳೂರಿನಲ್ಲಿ ಆರಂಭ ಆಗುತ್ತೆ. ಆವತ್ತಿನಿಂದ ಈ ಕರಾವಳಿ ಭಾಗ ಭಾರತದ ಬ್ಯಾಂಕಿಂಗ್ನ ತೊಟ್ಟಿಲು ಅಂತ ಕರೆಯಲ್ಪಟ್ಟಿದೆ. ಇಡೀ ಅಖಂಡ ಭಾರತದಲ್ಲಿ, ಅಂದ್ರೆ ಆವಾಗ ಕಂದಹಾರ್ ಕೂಡ ಇದಕ್ಕೆ ಸೇರಿಕೊಂಡಿದ್ದರು. ಆ ಸಮಯದಲ್ಲಿ ಇಡೀ ಭಾರತದಲ್ಲಿ 13 ವಲಯ ಬ್ಯಾಂಕ್ಗಳು ಶಾಖೆಗಳಿದ್ವು. ಅದರಲ್ಲಿ ಒಂದು ಮಂಗಳೂರಿನಲ್ಲಿತ್ತು. ಹಾಗಾಗಿ ಇಂದು ಬ್ಯಾಂಕಿಂಗ್ ಡೇ ಅಂತ ಕೂಡ ಹೇಳಬಹುದು ದಕ್ಷಿಣ ಭಾರತೀಯರಿಗೆ, ಅದರಲ್ಲೂ ನಮಗೆ ಖಂಡಿತವಾಗಿ. ಇಷ್ಟನ್ನು ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮೆಲ್ಲರನ್ನು ಸವಿನಯದ ಮಾತುಗಳೊಂದಿಗೆ ಸ್ವಾಗತಿಸಿದ ಡಾಕ್ಟರ್ ಸಾಯಿಗೀತಾ ಮೇಡಮ್ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ವೈದ್ಯೋ ನಾರಾಯಣ ಹರಿಹಿ ಅಂತ ಹೇಳ್ತಾರೆ. ರೋಗ ಬಂದಾಗ ನಮಗೆ ಎಲ್ಲ ಭಗವಂತನಿಗಿಂತಲೂ ಮೊದಲು ಡಾಕ್ಟ್ರೇ ಕಣ್ಣೆದುರು ನಿಂತಾಗ ಭಗವಂತನಾಗಿ ಕಾಣ್ತಾನೆ. ಅಂತಹ ವೈದ್ಯರ ದಿನವನ್ನು ಆಚರಿಸುವ ಈ ಸಂದರ್ಭದಲ್ಲಿ ವೈದ್ಯರ ದಿನದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ, ಆಗಮಿಸಿರುವಂತಹ ಎಲ್ಲ ಅತಿಥಿಗಳೊಂದಿಗೆ ಬಿತ್ತರಿಸಬೇಕು ಅಂತ ಪ್ರೊಫೆಸರ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಸಾಮಗ ಇವರನ್ನು ಕೇಳಿಕೊಡ್ತಾ ಇದ್ದೇನೆ. ಆದಿಯಲ್ಲಿ ನಾನು 20 ವರ್ಷದ ಹಿಂದೆ PUC ಸ್ಟೂಡೆಂಟ್ಸನ್ನು ಅಡ್ರೆಸ್ ಮಾಡಿ ಸೈನ್ಸ್ ಲ್ಯಾಬ್. ಈಗ ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ವಿದ್ಯಾರ್ಥಿಗಳನ್ನು ಅಡ್ರೆಸ್ ಮಾಡಿ ಸಂಯೋಜಕರಿಗೆ ಮತ್ತು ನಮ್ಮಲ್ಲಿ ಸಹಾಯಕರಿಗೆ ಮೊದಲ ಕೃತಜ್ಞತೆಗಳನ್ನು ಬಟ್ ಈಗ ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳು ಕೇಳ್ತೇನೆ. ನಾವು ಹುಟ್ಟಿದಿಂದ ಸಾಯುವವರೆಗೆ ಜೀವನದ ಅವಧಿ ಇರ್ತದೆ, ಕರೆಕ್ಟಾ? ಎಸ್. ಈಗ ಆಧುನಿಕ ಕಾಲದಲ್ಲಿ ಹುಟ್ಟುವುದಕ್ಕಿಂತ ಮೊದಲು ಸಹ ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೇವೆ. ಈಗ ನೀವೆಲ್ಲ ಮನೆಯಲ್ಲಿ ಹುಟ್ಟಿದ ಆಸ್ಪತ್ರೆಯಲ್ಲಿ ಹುಟ್ಟಿದ ಆಸ್ಪತ್ರೆ ಹುಟ್ಟುವುದಕ್ಕಿಂತ ಮೊದಲು ಕೂಡ ಗರ್ಭಾವಸ್ಥೆಯಲ್ಲಿ ತಾಯಿಯಲ್ಲಿ ಇರುವಾಗ ಸಹ ಡಾಕ್ಟರ್ಸ್ ನೋಡ್ತಿದ್ದಾರೆ. ನಾವು ಹುಟ್ಟಿದ ತಕ್ಷಣ ಯಾರನ್ನು ನೋಡ್ತೇವೆ? ನಾವು ಡಾಕ್ಟರ್. ಸರಿ, ಮಾತೃದೇವೋ ಭುವಸ್ಸು ಉಂಟು, ವೈದ್ಯ ದೇವೋ ಭುವಸ್ಸು ಉಂಟು. ತಾಯಿಯನ್ನು ಸಹ ನೋಡ್ತೇವೆ, ಡಾಕ್ಟರ್ನ ಸಹ ನೋಡ್ತೇವೆ. ಆ ನಂತರ ನಾವು ತಂದೆಗೆ ಇದು ಗೊತ್ತಾ ನಮಗೆ? ಮಾತೃದೇವೋ ಭವ, ಪಿತೃದೇವೋ ಭವ. ನೆಕ್ಸ್ಟ್ ಏನು ಬರ್ತದೆ? ಮಾತೃದೇವೋ ಭವ, ತಾಯಿಯ ದೇವೋ, ಪಿತೃದೇವೋ ಭವ. ನೆಕ್ಸ್ಟ್ ಆಚಾರ್ಯ ದೇವೋ ಭವ. ಆ ನಂತರ ಅತಿಥಿ ದೇವೋ ಭವ, ಒಂದು ವೈದ್ಯ ದೇವೋ ಭವ ಸಬೇಕು. ಆದರೆ ವೈದ್ಯ ದೇವೋ ಭವ, ನಾನು ವೈದ್ಯನಾಗಿ ವೈದ್ಯ ದೇವೋ ಭವಬೇಕು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಗರ್ಭಾವಸ್ಥೆಯನ್ನು ಹಿಡಿದು ಜನನಟ ಹುಟ್ಟಿದ ಮೇಲೆ ನಿಮಗೆ ಲಸಿಕೆ ಸಿಕ್ಕಿದ ಇಲ್ವಾ? ಇಮ್ಯುನೈಸೇಷನ್ಸ್, ವ್ಯಾಕ್ಸಿನೇಷನ್ಸ್ ಆಗಿದೆ ಇಲ್ವಾ? ಆಗಿದೆ. ಆರೋಗ್ಯ ಕರೆಕ್ಟ್ ಇದ್ರೂ ಕೂಡ ವ್ಯಾಕ್ಸಿನೇಷನ್ ಕೊಡ್ತೀವಿ. ಯಾವುದಕ್ಕೆ? ರೋಗ ಬರದಿರುವ ಎಲ್ಲ ಯಾವುದು ಸಾಂಕ್ರಾಮಿಕ ರೋಗಗಳು, ಹಾಗೆ ಜೀವನದ ಪ್ರತಿಯೊಂದು ಸ್ತರದಲ್ಲೂ ಕೂಡ ಆರೋಗ್ಯದ ಬಗ್ಗೆ ನಮಗೆ ಉಪದೇಶ ಕೊಡತಕ್ಕಂಥ ಅಥವಾ ಟ್ರೀಟ್ಮೆಂಟ್ ಕೊಡತಕ್ಕಂಥ ಒಬ್ಬ ವ್ಯಕ್ತಿಯ ರೋಗ ಪ್ರಾಮುಖ್ಯತೆ ತುಂಬ ಇದೆ ನಮ್ಮ ಜೀವನ. ಅದಕ್ಕೋಸ್ಕರವೇ ಈಗ ಶಿಕ್ಷಕರ ದಿನಾಚರಣೆ ಮಾಡ್ತೀವಿ, ಮದರ್ಸ್ ಡೇ ಮಾಡ್ತೀವಿ, ಫಾದರ್ಸ್ ಡೇ ಮಾಡ್ತೀವಿ, ಡಾಕ್ಟರ್ಸ್ ಡೇ. ಯಾಕೆ ಬಂದು ಹಿನ್ನೆಲೆ ಈ ವೈದ್ಯಕೀಯ ಅನಾದಿಯಿಂದ ಸೆಂಚುರೀಸಿಂದ ಹಿಂದೆ ವೈದ್ಯೋ ನಾರಾಯಣ ಹರಿ ಅಂತೇಳಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಇದ್ದಂಥ ವಾಕ್ಯ ಸಂಸ್ಕೃತಿ. ವೈದ್ಯೋ ನಾರಾಯಣ ಹರಿ ಅಂದ್ರೆ ಏನರ್ಥ? ನಾರಾಯಣ ಅಂದ್ರೆ ದೇವರು, ಯಾವುದೇ ಜಾತಿ ತೊಂದರೆಯಿಲ್ಲ, ದೇವರು ಅಂತ ಹೇಳಿ. ಯಾಕೆ ವೈದ್ಯೋ ನಾರಾಯಣ ಹರಿ ಹೇಳಬೇಕು ಅಂತ ಹೇಳಿ, ನಮಗೆ ಕಷ್ಟ ಬಂದಾಗ ಪ್ರತಿಯೊಂದಕ್ಕೂ ಮಾನಸಿಕ ಪ್ರೇರೇಪಣೆ ಬೇಕು. ನಾನು ವಿದ್ಯಾರ್ಥಿಯಾಗಿ ಒಳ್ಳೆ ಸ್ಟಡಿ ಮಾಡಬೇಕು, ದಿನ ಶಾಲೆಗೆ ಬರಬೇಕು, ನಾನು ನಿಯಮಿತ ಸ್ಟಡಿ ಮಾಡಬೇಕು, ಸ್ಪೋರ್ಟ್ಸಲ್ಲಿ ಆಕ್ಟಿವಿಟಿ ಬರಬೇಕು, ನನಗೆ ಭಾಷಣ ಮಾಡಲಿಕ್ಕೆ ಆಗ್ತದೆ, ನಾನು ಪೇಪರ್ ಬರೀಬೇಕು, ನಾನು ದೊಡ್ಡ ಜನ ಆಗಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕಂತ ಮಾನಸಿಕ ಸೈಕಲಾಜಿಕಲ್ ವೆಲ್ಬೀಯಿಂಗ್. ಹೆಲ್ತ್ ಹೇಳಿದರೆ ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ದೈಹಿಕ ಆರೋಗ್ಯ ಬೇಕು, ಮಾನಸಿಕ ಆರೋಗ್ಯ ಬೇಕು, ಸೋಷಿಯಲ್ ಸರ್ಕಲಲ್ಲಿ ನಾವೆಲ್ಲರೂ ಮಿಕ್ಸ್ ಆಗಬೇಕು, ಸೈಕಾಲಜಿಕಲ್ ವೆಲ್ಬೀಯಿಂಗ್, ನಮ್ಮ ಮನಸ್ಸಿಗೆ ಶಾಂತಿ ಬೇಕು. ಇದೆಲ್ಲವನ್ನು ಅಡ್ರೆಸ್ ಮಾಡುವಾಗ ಹೆಲ್ತ್ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ವೈದ್ಯರ ಏನು ಹೇಳೋದು ಪಾತ್ರ ಭಾರಿ ಇಂಪಾರ್ಟೆಂಟ್. ಮಧ್ಯೆ ಮಧ್ಯೆ ಕೌನ್ಸಿಲಿಂಗ್ ಮಾಡಿ ವೈದ್ಯರ ಅಂತ ನಾವು ಮಾತಾಡಲಿಕ್ಕೆ ಹೋಗುವಾಗ ಸಹ ನಮಗೆ ದೇಹಿ ಅನ್ನುವ ಭಾವನೆ ಬೇಕು. ಒಂದು ಸಂಗೀತ ಕೇಳಿದ್ರ ಸಪ್ತಸಾಗರ ದಾಚಗೆ ಅದರಲ್ಲಿ ಕೊನೆಯ ಸ್ಥಾನದಲ್ಲಿ ಏನುಂಟು ಗೊತ್ತಾ ಯಾರಿಗಾದರೂ? ಆ ನಾದರಾಣಿ ಅಡಿಯೋಳು ನಮಗೆ ಆ ನಾದರಾಣಿ ಉಳಿಸ್ಬೇಕು ಅಂತ ಹೇಳಿ, ಆದರೆ ನಾದರಾಣಿಯ ನಮಗೆ ಏನು ಬೇಕದು? ಆ ಆಶೀರ್ವಾದ ಕೊಡ್ತಾರೆ.
ದೇಹಿ ಅನ್ನುವ ಭಾವನೆ. ಎಲ್ಲಿ ಹೋದಾಗ ಸಮರ್ಪಣಾ ಭಾವನೆ ಬೇಕು. ಈಗ ನೀವು ಗುರು ಶಿಷ್ಯ ಪರಂಪರೆಯಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಗುರುಗಳು ನಿಮಗೆ ಟೀಚ್ ಮಾಡಬೇಕಾದ್ರೆ ನೀವು ಕಂಪ್ಲೀಟ್ ಸರೆಂಡರ್ ಆಗಬೇಕು. ಏನು ಮಾಡಬೇಕು? ನನಗೆ ಹೇಳ್ಕೊಡ್ಬೇಕು. ಗುರುಗೆ ಅದೇ ಥರದ ಎಬಿಲಿಟಿ ಬೇಕು. ವೈದ್ಯರಲ್ಲೂ ಕೂಡ ಹಾಗೆ ಆ ದೇಹಿ ಅನ್ನತಕ್ಕಂಥ ಭಾವನೆ ಬಂದಾಗ ಗುರುವಿಗೆ ವೈದ್ಯರು ಕೂಡ ಆಟೋಮ್ಯಾಟಿಕ್ ಆಗಿ ವೈದ್ಯ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಅವರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಮುಂದೆ ಕಾಯಿಲೆ ಬರೋದು ಹಾಗೆ ಅಡ್ವೈಸ್ ಮಾಡ್ತಾರೆ. ಅದು ವೈದ್ಯರು. ಇದನ್ನ ಮನಗೊಂಡು ಭಾರತ ಸರ್ಕಾರ 1991ರಿಂದ ಈ ವೈದ್ಯರ ದಿನಾಚರಣೆ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಕಾರಣ ಅಲ್ಲಿ BC ರಾಯ್ ಡಾಕ್ಟರ್ ಅಂತ ಬಿಧನ್ ಚಂದ್ರ ರಾಯ್ ಅಂತೇಳಿ ವೆಸ್ಟ್ ಬೆಂಗಾಲದಲ್ಲಿ ದೊಡ್ಡ ವೈದ್ಯರವರು ಸತತ ಪರಿಶ್ರಮ ಮಾಡಿ, ವೈದ್ಯರು ಮಾತ್ರ ಅಲ್ಲ, ಇಲ್ಲಿ ಇಂಡಿಯನ್ ಡಿಗ್ರೀಸ್ ಮತ್ತು ಬ್ರಿಟನ್ನಲ್ಲಿ MRCP FRC ಎಲ್ಲ ಮಾಡ್ಕೊಂಡ್ಬಿಟ್ಟು ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು. ಎಷ್ಟೋ ಮಕ್ಕಳ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ, ಇಂಡಸ್ಟ್ರೀಸ್ ಎಲ್ಲ ತಂದುಬಿಟ್ಟು ಅವರು ವೆಸ್ಟ್ ಬೆಂಗಾಲ್ನ ಆಧುನಿಕ ಶಿಲ್ಪಿ. ಯಾರು? BC ರಾಯ್, ಬಿಧನ್ ಚಂದ್ರ ರಾಯ್, ಡಾಕ್ಟರ್, ದೊಡ್ಡ ಡಾಕ್ಟರ್. ಅವರಿಗೆ ಮದುವೆ ಆಗದಿದ್ದ ಡಾಕ್ಟರ್ ಸಾಧನೆ ಮಾಡೋದು ಜಾಸ್ತಿ, ಮದುವೆ ಆದ ಡಾಕ್ಟರ್ ಸಾಧನೆ ಮಾಡೋದು ಜಾಸ್ತಿ. ಯಾವುದೇ ಕಮ್ಮಿ. ದೇಶವೇ ಅವರಿಗೆ ಮದುವೆ ಮಾಡಿಕೊಂಡಿದ್ದಾರೆ. ಅಂದರೆ ಅಷ್ಟು ಡೆಡಿಕೇಶನ್. ಈ ಡಾಕ್ಟರ್ಸ್ ಅಲ್ಲಿ D ಅನ್ನೋ ಲೆಟರ್ ಬರೆದು ಡೆಡಿಕೇಶನ್. ಆ ಫೀಲ್ಡಲ್ಲಿ, ಆ ಕ್ಷೇತ್ರದಲ್ಲಿ, ಅದು ವೈದ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ, ಕಂಪ್ಲೀಟ್ ಆಗಿ ಸಮರ್ಪಣಾ ಭಾವನೆ ಡೆಡಿಕೇಟ್ ಮಾಡಿದ್ದಾರೆ. ಅವರ ಮನೆ ಪರಂಪರೆ ಕೂಡ ಹಾಗೆ ಇತ್ತು. ತಂದೆ ತಾಯಿ ನನಗೆ ಬಂದ ಇನ್ಕಮ್ ಅಲ್ಲಿ 60% ಬೇಕು, ಉಳ್ಳವರು ಇಲ್ಲದಿದ್ದಲ್ಲಿ ಕೊಡಬೇಕು. ಈ ಮನೆಯೇ ಮೊದಲ ಪಾಠಶಾಲೆ ಹೇಳಿದ್ರೆ ನಮ್ಮ ತಂದೆ ತಾಯಿ ಶಾಲೆಯಲ್ಲಿ ಗುರುಗಳ ಇಡಬೇಕು. ನಂತರದ ಸಮಯದಲ್ಲಿ ಸೊ ಇದು ಗುರುಗಳಿಗೆ, ವೈದ್ಯರಿಗೆ ವಿಶೇಷವಾದ ಸ್ಥಾನ. ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಟ್ರೈನ್ ಮಾಡ್ತಾರೆ. ಸೊ ನಾನು ಏನು ಹೇಳ್ತಾ ಇದ್ದೇನೆ ಹೇಳಿದರೆ, ಡಾಕ್ಟರ್ ಆಗಬೇಕಾದ್ರೆ 5 ವರ್ಷದ ಕೋರ್ಸು, 8 ವರ್ಷದ ಕೋರ್ಸು, ನಿರಂತರ ಸತತ ಪ್ರಯತ್ನ ಇದ್ದರೆ ಮಾತ್ರ. ಈ ವಿದ್ಯಾರ್ಥಿ, ನಿಮಗೆ ಯಾರಿಗೆಲ್ಲ ಡಾಕ್ಟರ್ ಆಗಬೇಕು ಅನ್ನೋ ಆಶೆ, ಡಾಕ್ಟರ್ಸ್ ಡೇ ದಿವಸ ನಾನು ಪ್ರಾರ್ಥನೆ ಮಾಡೋದು ನಿಮಗೆ ಆ ಸ್ಫೂರ್ತಿ, ಸ್ಪಿರಿಟನ್ನು ಕೊಡ್ತೀನಿ. ಎಲ್ಲ ಕೈ ಮೇಲೆ ಇಷ್ಟೇ ಜಲವಾ ಎಲ್ಲರಿಗೂ ಸಾಧ್ಯ ಇದೆ. ಯಾವುದೇ ಕಾಲೇಜ್ ಈ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥವಾ ವಿಶೇಷ ಸಾಧನೆ ಅನ್ನೋದು ಯಾವುದೂ ಕೂಡ ನಮ್ಮ ವಂಶಪಾರಂಪರ್ಯ ಜೀವನಕ್ಕೆ ಕನೆಕ್ಟ್ ಆಗಿರೋದು. ಯಾವುದಕ್ಕೆ ಕನೆಕ್ಟ್ ಆಗಿರೋದು? ಅಂತಸ್ತು ಬೇಕು ಅಂತೇಳಿ, ಆರ್ಥಿಕವಾಗಿ ಒಂದು ವಿಶೇಷ ಗುರುತು ಬೇಕು ಅಂತೇಳಿ, ಜಾತಿ ಮತ್ತು ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇಲ್ಲ. ಅದನ್ನು ಏನು ಹೇಳ್ತದೆ? ಯಾವ 2ನೇ ಲೈನಲ್ಲಿ ಆ ಸಂಗೀತದಲ್ಲಿ ಯಾವುದು ರಾಗದಲ್ಲಿ ಹೇಳಿದ್ದೀರಾ? ಆ ಶೃಂಗಗಿರಿಗಳ ತುದಿಗೆ ಹೋಗ್ಬೇಕಾದ್ರೆ, ಸಪ್ತಸಾಗರದ ಆಳಕ್ಕೆ ಹೋಗ್ಬೇಕಾದ್ರೆ ಏನು ಬೇಕು? ಯಾರ್ಯಾರು ಗೊತ್ತಿಲ್ಲ ಅದು ಸಾಂಗ್. ನಿರತ ಸಾಧನೆ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಸೊ D ಅನ್ನುವುದು ಡಿಲಿಜೆನ್ಸ್, ಡೆಡಿಕೇಶನ್, ಡಿಸಿಪ್ಲಿನ್. ಒಂದು ದಿವಸ ಸಾಧನೆ ಮಾಡಿದ್ರೆ ಸಾಲುತ್ತಿಲ್ಲ. ಸಾಧನೆ ಕನ್ಸಿಸ್ಟೆಂಟ್ ಆಗಿ ಕನ್ಸಿಸ್ಟೆಂಟ್ ಹೇಳಿದರೆ ನಿರಂತರ ಒಂದೇ ಲೆಕ್ಕದಲ್ಲಿ ಸಾಧನೆ ಮಾಡ್ತಾರೆ. ಒಮ್ಮೆಲೆ ಅದೇ ದಿವಸ ಒಂದಷ್ಟು ಕೆಲಸ ಮಾಡಿದ್ರೆ ಮತ್ತೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ನಿರಂತರ ಸಾಧನೆ, ಡಿಲಿಜೆನ್ಸ್, ಡಾಕ್ಟರ್ ಆಗಬೇಕು. ಅದು ನಮ್ಮ ಆರಂಭದ ಪ್ರಾಥಮಿಕ ಹಂತದಲ್ಲಿ ಕಷ್ಟ ಆಗ್ತದೆ. ಬಟ್ ಅದನ್ನು ಪಾಲ್ ಮಾಡಿಕೊಂಡು ನಮ್ಮ ಕೆಲಸವನ್ನು ಮಾಡಲಿಕ್ಕೆ. O ಅಂದರೆ ಏನು? ಡಾಕ್ಟರಲ್ಲಿ ಡಾಕ್ಟರ್ಸ್ ಅಬ್ಸರ್ವೇಷನ್. ನಡ್ಕೊಂಡು ಬರುವಾಗ ಸಹ ಕಾಯಿಲೆ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ, ಮಾತಾಡುವಾಗ ಸಹ ಕಾಯಿಲೆ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ, ಮನುಷ್ಯರ ಬಿಹೇವಿಯರ್ ಚೇಂಜ್ ಆಗುತ್ತೆ. ಸೊ ಅಬ್ಸರ್ವೇಷನ್ ಅದು ನಮ್ಮ ಪ್ರಾಥಮಿಕ ಅಂತ ನಮಗೆ ಗೊತ್ತಾಗ್ತದೆ. C ಅಂದರೆ ಏನು? ಡಾಕ್ಟರಲ್ಲಿ C ಅಂದರೆ ಡಾಕ್ಟರ್ ದೈವತ್ವ ಬರಬೇಕಾದ ಅವರಿಗೆ, ದೈವಾಂಶ ಸಂಭೂತತನ ಬರಬೇಕು ಅಂತ ಹೇಳಿದಾಗ ಡಾಕ್ಟರಿಗೆ ಎಲ್ಲ ಎಲಿಮೆಂಟ್ಸ್ಗಳು ಇರಬೇಕು. C ಏನಿರ್ಬೇಕು? ಕ್ಯಾರೆಕ್ಟರ್, ಕೇರ್, ಪ್ಯೂರ್, ಕಂಪ್ಯಾಷನ್, ಎಂಪತಿ. ಇದರಲ್ಲಿ ಹೇಳೋ ಡಾಕ್ಟರಿಗೆ ಅದು ಅನಿಸ್ಬೇಕು, ನನಗೆ ಸಹ ಇದ್ದರೆ ಏನಾಗ್ತದೆ. ಆಗ ಮಾತ್ರ ಅವರಿಗೆ ಕಂಪ್ಲೀಟ್ ಆಗಿ ಸಮರ್ಪಣಾ ಭಾವದಿಂದ ಮೆಡಿಸಿನ್ ಕೊಟ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಲ್ಲಿ ಪರಿಹಾರ ಕೊಡಬೇಕು. ಕೌನ್ಸಿಲಿಂಗ್ ಇರಬೇಕು. ಇನ್ನು ತಲೆಗೆ ವಿಶೇಷ ಅದು ಹೇಳಬೇಕಾದ್ರೆ ನಮ್ಗೆ ಅಷ್ಟು ನಾಲೆಜ್ ಇರುತ್ತೆ. ಆ ನಾಲೆಜ್ ಒಂದು ದಿವಸದಲ್ಲಿ ಬರೋದಿಲ್ಲ. ಸಕ್ಸಸ್ ಅನ್ನೋದು ಸ್ಲೋ ಆಗಿ ಬಂದರೆ ಮಾತ್ರ ಬಿಲ್ಡ್ ಆಗೋದು. ಸಡನ್ ಆಗಿ ಬಂದ ಸಕ್ಸಸ್ಸಲ್ಲಿ ಮನುಷ್ಯನಿಗೆ ಅಹಂಕಾರ ಜಾಸ್ತಿ. ಇಂಗ್ಲೀಷಲ್ಲಿ ಮಾತು, ಸ್ಲೋ ಸಕ್ಸಸ್ ಬಿಲ್ಸ್ ದಿ ಕ್ಯಾರೆಕ್ಟರ್. ಸ್ಲೋ ಸಕ್ಸಸ್ ಬಿಲ್ಸ್ ದಿ ಕ್ಯಾರೆಕ್ಟರ್. ಫಾಸ್ಟ್ ಸಕ್ಸಸ್ ಬಿಲ್ಸ್ ದಿ ಈಗೋ, ಅಹಂಕಾರ. ನಿರಂತರ ಪರಿಶ್ರಮದಿಂದ ಸ್ವಲ್ಪ ಎಫರ್ಟ್ಸ್ ಹಾಕ್ತಾ ಮೇಲೆ ಬರಬೇಕು ಅಂತ ಆಸೆ. ಸಿ ಇನ್ನು ನೆಕ್ಸ್ಟ್ ಸ್ಪೆಲ್ಲಿಂಗ್ ಟಿ ಅಂದ್ರೆ ಇರಬಹುದು. ಏನಿರ್ಬೋದು?
ಟ್ಯಾಲೆಂಟ್ ಇರಬೇಕು. ಆನಂತರ ಥರೋವಾಗಿರಬೇಕು. ಈಗ ನಾನು ಹಳೆಯ ಕಾಲದ ಮೆಡಿಸಿನ್ ಓದ್ಬಿಡಿ ಟ್ರೀಟ್ಮೆಂಟ್ ಆಗಲಿಕ್ಕೆ ಆಗೋದಿಲ್ಲ. ಮೆಡಿಸಿನ್ ಎಷ್ಟು ಫಾಸ್ಟ್ ಅಡ್ವಾನ್ಸ್ ಆಗ್ತದೆ ಹೇಳಿದರೆ ಪ್ರತಿನಿತ್ಯ ನಾನು ಲಿಟ್ರೇಚರ್ನ ನೋಡ್ಕೊಳ್ಬೇಕು. ಅದಕ್ಕೆ ಆಧುನಿಕ ಟ್ರೀಟ್ಮೆಂಟಿಗೆ ನಾನು ಕೂಡ ಅಪ್ಡೇಟ್ ಆಗ್ತಾ ಇರಬೇಕು, ಕಂಟಿನ್ಯೂಸ್ ಅಪ್ಡೇಟ್ ಆಗಬೇಕು, ಬೇರೆಲ್ಲ ಟ್ರೈನ್ ಮಾಡಲಿಕ್ಕೆ ನನಗೆ ಎಬಿಲಿಟಿ ಏನಾಗಿದೆ, ಟ್ಯಾಲೆಂಟ್ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ನನ್ನ ಮತ್ತೆ ಪೇಷಂಟ್ನ ಮಧ್ಯೆ ಇರತಕ್ಕಂಥ ಪರಸ್ಪರಂ ಭಾವಯಂತಹ ಅಂತೇಳಿ ಸಂಸ್ಥೆಯಲ್ಲಿ ಎರಡು ಇಬ್ಬರು ಡಾಕ್ಟರ್ ಮತ್ತು ಪೇಷಂಟ್ ಸಮಾಲೋಚನೆ ಮಾಡುವಾಗ ಡಾಕ್ಟರ್ ಪೇಷಂಟ್ ತುಂಬ ಆಲೋಚನೆಯಲ್ಲಿ ಬರ್ತಾರೆ. ಡಾಕ್ಟರ್ ಜೊತೆ ಮಾತಾಡುವಾಗ ಆ ಭಾವನಾತ್ಮಕವಾದಂತಹ ಸಂವಹನ ಆಗಬೇಕು. ಆ ನಂತರ ಟ್ರೀಟ್ಮೆಂಟ್ ಪರಸ್ಪರಂ ಭಾವಯಂತಹ ಅಂತ ಹಾಗೆ ಅದಕ್ಕೆ ಟೈಮ್ ಬೇಕಾಗ್ತದೆ. ಈ ಸ್ಟ್ಯಾನ್ಸ್ ಆರಲ್ಲಿ ಓ ಉಂಟ, ಇನ್ನೊಂದರಲ್ಲಿ ಎರಡು ಓ ಉಂಟು. ಓ ಅಂದರೆ ಅಬ್ಸರ್ವೇಷನ್ ಸಾಧ್ಯವಿಲ್ಲ ನಮಗೆ ಸೈಮಲ್ಟೇನಿಯಸ್ ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಪೇಷಂಟ್ಸಿಗೆ ಪ್ರಾಬ್ಲಮ್ ಲಾಸ್ಟ್ ಇದು ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ರಿಲಯಬಿಲಿಟಿ, ಆಮೇಲೆ ಅವರಿಗೆ ರಿಲೀಫ್ ಕೊಡತಕ್ಕಂಥ ಇದೆಲ್ಲ ಎಂಬಾಡಿಮೆಂಟ್ ಇದ್ದರೆ ಮಾತ್ರ ವೈದ್ಯರು, ಆಗ ಮಾತ್ರ ವೈದ್ಯರಿಗೆ ದೈವತ್ವದ ಸ್ಪೇಸ್ ಸಿಗ್ತದೆ. ಯೋಗಿ ಆಗ ನಮಸ್ಕಾರ ಮಾಡಿ ಎಲ್ಲೂ ಕೂಡ ಅಲ್ಲಿ ಈಗೋ ಬರಬಾರದು. ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಪಾಶ್ಚರ್ ಆಗಿರ್ತದೆ. ಯಾವುದೇ ದೇವಾಲಯಕ್ಕೆ ಹೋಗುವಾಗ ನಮಗೆ ಒಳ್ಳೇದು ಮಾಡೋಕ್ಕಾಗಲ್ಲ, ನಮಗೆ ಸ್ಫೂರ್ತಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಯೋಚನೆ ಮಾಡಿರ್ಬೇಕು, ಬೇರೆಯವರಿಂದ ಸಹಕಾರ ಮಾಡಲಿರಬೇಕು ಅನ್ನೋ ಆ ಭಾವನೆ. ಆ ಭಾವನೆ ಮುಖಾಂತರ ವೈದ್ಯ ಮತ್ತು ರೋಗಿಯ ಏನು ಇಂಟರಾಕ್ಷನ್ಸ್ ಇರಬೇಕು. ಸೊ ಈ ಥರ ಡಾಕ್ಟರ್ ಅನ್ನೋ ಫೀಲ್ಡಲ್ಲಿ ಡಾಕ್ಟರ್ನ ಪ್ರಾಮುಖ್ಯತೆ, ಆಮೇಲೆ ಡಾಕ್ಟರ್ನ ಅಗತ್ಯ ಮತ್ತು ಡಾಕ್ಟರ್ನ ಪಾತ್ರ ಇದೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಇಂಪಾರ್ಟೆಂಟ್. ಕಾಯಿಲೆ ಟ್ರೀಟ್ಮೆಂಟ್ ಕಾಯಿಲೆ ಬರುತ್ತೆ. ಉದಾಹರಣೆಗೆ ಕೆಲವು ಕಾಯಿಲೆ ಗೊತ್ತಿರೋದು ನಮಗೆ, ಶುಗರ್ ಕಾಯಿಲೆ ಇರ್ಬೋದು, ಬಿ ಪಿ ಕಾಯಿಲೆ, ಕೊಲೆಸ್ಟ್ರಾಲ್ ಕಾಯಿಲೆ ಇರ್ಬೋದು, ಯಾವುದೊಂದು ಕಾಯಿಲೆ ಅದು 10 ವರ್ಷ ಇದ್ರೂ ಕೂಡ ಗೊತ್ತಾಗೋದಿಲ್ಲ. ಅದನ್ನು ಹುಡುಕಿಕೊಂಡು ಬರದ ಹಾಗೆ ನೋಡ್ಕೊಳ್ಳಿಕ್ಕೆ ಪೀರಿಯಾಡಿಕ್ ಆಗಿ ನಿಯಮಿತವಾಗಿ ನಾವು ವೈದ್ಯರ ಜೊತೆ ಸಂಭಾಷಣೆ ವೈದ್ಯರ ಜೊತೆಗೆ ಸಂಪರ್ಕ. ಸೊ ಇದು ವೈದ್ಯರು ಮತ್ತೆ ಸಮಾಜ ಸೇವೆಯೇ ಸರ್ವಜನ ಸೇವೆ ಅಂದ್ರೆ ಏನು? ಸಮಾಜಕ್ಕೆ ಸೇವೆ ಮಾಡುವುದು, ದೇವರಿಗೆ ಸೇವೆ ಮಾಡ್ತಾರೆ. ಸೊ ಈ ವೈದ್ಯರ ದಿನ ಎಲ್ಲ ದೇಶದಲ್ಲೂ ನಡೀತದೆ. ನಮ್ಮಲ್ಲಿ ವೈದ್ಯ ದಿನಾಚರಣೆಯನ್ನು ಜುಲೈ 1ಕ್ಕೆ ಮಾಡುವುದು. ಜುಲೈ 1 ಅನ್ನೋದು ಆ BC ರಾಯ್ ಅವರು ಹುಟ್ಟಿದ ದಿನ ಮತ್ತೆ ಅವರು ಮರಣ ಹೊಸಪಡಿದ್ದಾರೆ. ಸೊ ಅವರ ಸ್ಮರಣಾರ್ಥ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ವೈದ್ಯರಿಗೆ ಕೋಆಪರೇಟ್ ಮಾಡಬೇಕು, ವೈದ್ಯರ ಜೊತೆ ಕೊಲಾಬರೇಟ್ ಮಾಡಿಕೊಂಡು ಈ ಆಸ್ಪತ್ರೆಗಳು ನಮ್ಮ ಆರೋಗ್ಯದ ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಕ್ರಮ ವೈದ್ಯ ರೋಗಿ ಇಂಟರಾಕ್ಷನ್ಸ್ಗಳು ಮತ್ತು ಟ್ರೀಟ್ಮೆಂಟ್ ಇದೆಲ್ಲ ಇಂಪ್ರೂವ್ಮೆಂಟ್ ಆಗಬೇಕು. ವೈದ್ಯರಿಗೆ ಸಹ ಎನ್ಕರೇಜ್ ಕೊಡಬೇಕು. ಪೇಷಂಟ್ ಅಲ್ಲ, ಸಮಾಜದಲ್ಲಿ ಯಾವುದೇ ರೀತಿಯ ಮಾನಸಿಕ ಬೌದ್ಧಿಕ ಕಾಯಿಲೆಗಳನ್ನು ಹಾಗಾಗಿ ಇಲ್ಲಿ ನಾನು ಮುಗಿಸಿರುವುದು ವೈದ್ಯರ ಮತ್ತು ಸಮಾಜಕ್ಕೆ ವೈದ್ಯರ ಕೊಡುಗೆ ಮತ್ತು ವೈದ್ಯರ ಪ್ರಾಮುಖ್ಯತೆಯನ್ನು ಅಡ್ರೆಸ್ ಮಾಡೋದು ಮೆಡಿಕಲ್ ಸ್ಟೂಡೆಂಟ್ಸ್. ಸೊ ಪ್ರಯತ್ನ ಟ್ಯಾಲೆಂಟ್ ಅನ್ನೋದೇ ಬೇಕು ಅಂತ ಹೇಳಿಲ್ಲ. ನಮ್ಮ ಸಾಧನೆ ಅನ್ನೋದು ನಮ್ಮ ಹಾರ್ಡ್ ವರ್ಕ್. ಇನ್ನೊಂದು ಇಂಗ್ಲೀಷ್ನಲ್ಲಿ ಪ್ರೋವರ್ಬ್ ಹೇಳ್ತೇನೆ, ಹಾರ್ಡ್ ವರ್ಕ್ ಕ್ಯಾನ್ ಬೀಟ್ ದಿ ಟ್ಯಾಲೆಂಟ್. ನಿಮಗೆ ಹಾರ್ಡ್ ವರ್ಕ್ ಕ್ಯಾನ್ ಬೀಟ್ ದಿ ಟ್ಯಾಲೆಂಟ್ ಇಫ್ ದ ಟ್ಯಾಲೆಂಟ್ ಡಸ್ ನಾಟ್ ವರ್ಕ್ ಹಾರ್ಡ್. ನನಗೆ ಟ್ಯಾಲೆಂಟ್ ಇದೆ, ನಂಬರ್ 1, 2, 3, 9 ನಂಬರ್ನ ಟ್ಯಾಲೆಂಟ್, ನನ್ನ ಹತ್ತಿರ 9 ನಂಬರ್ ಟ್ಯಾಲೆಂಟ್. ನಾನು ಕೆಲಸ ಮಾಡಲಿ, ನಾನು 9ಲ್ಲಿ ಉಳಿತೇನೆ. ಅಲ್ಲಿ ಆ್ಯಾವ್ರೇಜ್ ಇದ್ದವನ ನಂಬರ್ 1, ಟ್ಯಾಲೆಂಟ್ ತುಂಬ ಇಲ್ಲ. ಅವನು ಪ್ರತಿ ಸಲ ಕೆಲಸ ಮಾಡಿ ಒಂದೊಂದು 0 ಸೇರಿಸ್ತಾ ಹೋಗ್ತಾರೆ. ಒಂದು ಏನಾಗ್ತದೆ, ಕೆಲಸ ಮಾಡಿ ಇನ್ನೊಂದು 0 ಸೇರಿಸಿ ಒಂದಕ್ಕೆ ಏನಾಗ್ತದೆ, 10, ಇನ್ನೊಂದು 0 ಸೇರಿಸ್ತಾರೆ, 3, ಇನ್ನು 3ನೇ ವರ್ಷಕ್ಕೆ ಇನ್ನೊಂದು 0. ಸೊ ಇವನು 9 ತುಂಬ ಆರೋಗ್ಯಂಟ್, ಅಹಂಕಾರ. ಅವನು ಒಂದರಲ್ಲಿ 0, ಅವನು ಟೈಮ್ ವೇಸ್ಟ್ ಮಾಡ್ತಾನೆ, 0ಯಲ್ಲಿ ಎಡಭಾಗ ಸೇರಿಸ್ತಾನೆ, 1 ಹಾಗೆ ಉಳಿದು. ಅರ್ಥಾತ್ ನಿಮಗೆ ಹೇಳಿದ್ರು, ನಮ್ಮ ಪ್ರಯತ್ನ ಒಳ್ಳೆ ಡೈರೆಕ್ಷನ್ ಹಾಕಿದ್ರೆ ನಮ್ಮ ಸಾಧನೆಯ ಔಟ್ಪುಟ್ ಜಾಸ್ತಿ ಆಗ್ತದೆ ಅಂತ. ಸೊ ಈ ಪ್ರಾಥಮಿಕ ಹಂತದಲ್ಲಿ ದಿನನಿತ್ಯ ನಮ್ಮ ಅಧ್ಯಯನ ಮಾಡಿಕೊಂಡು ನಿಮ್ಮ ಟಾರ್ಗೆಟನ್ನು ಇಟ್ಕೊಂಡು ನೀವು ಮುಂದುವರಿಬೇಕು. ಆ ಪ್ರೇರೇಪಣೆ ಎಲ್ಲರೂ ದೇವರಿಂದ ಪ್ರಾರ್ಥಿಸಿಕೊಳ್ಳುವ ಆಶೀರ್ವಾದಗಳನ್ನು ಆ ಪ್ರೇರೇಪಣೆ ಸಿಗಲಿ ನಿಮಗೆ. ಜೈ ಹಿಂದ್. ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ
ಆರೋಗ್ಯ ರಕ್ಷಣೆಗಾಗಿ ವೈದ್ಯರ ಪಾತ್ರ ಏನು? ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ನೀವು ಕೂಡ ವೈದ್ಯರಾಗಿ ಎನ್ನುವಂತಹ ಒಂದು ಶುಭಾಶಯದ ನುಡಿಗಳನ್ನಾಡಿದ್ದೀರಿ ಸರ್. ನಮ್ಮ ಈ ವಿದ್ಯಾರ್ಥಿಗಳು ಬಹಳ ಹಳ್ಳಿಗಾಡಿನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಸರ್. 5 ಕಿಲೋಮೀಟರ್ ದೂರ 6 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಆರ್ಥಿಕವಾಗಿ ಬಹಳಷ್ಟು ಇದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು. ಆರ್ಥಿಕವಾಗಿ ಕೂಡ ಸ್ವಲ್ಪ ಕಷ್ಟದಲ್ಲೇ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಆದರೆ ಪ್ರತಿಭೆಗೆ ಯಾವುದೇ ಕೊರತೆ ಇಲ್ಲ. ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ನಿಮ್ಮ ಮಾತುಗಳು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫುರಣೆಯಾಗಲಿ, ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗಿ ನಾಗರಿಕ ಸಮಾಜಕ್ಕೆ ಸೇವೆಯನ್ನು ಕೊಡುವಂತಾಗಲಿ ಅಂತ ಹೇಳ್ತಾ ಮುಂದಿನ ಮಾತುಗಳು ಪತ್ರಿಕಾ ದಿನಾಚರಣೆ ಕುರಿತಾಗಿ. ನಮಗೆ ನಿತ್ಯ ಊರಿನ ಸುದ್ದಿಗಳನ್ನು ಕೊಡುವವರು ಪತ್ರಕರ್ತರು. ನಿಯತಕಾಲಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಬರುವಂತಹ ವಿಚಾರಗಳು ಬಂದಾಗ ಮಾತ್ರ ನಾವು ಅದನ್ನು ನಂಬ್ತೇವೆ. ಯಾರೋ ಹೇಳಿದ ವಿಚಾರಗಳಿಗಿಂತಲೂ ಪತ್ರಿಕೆಯಲ್ಲಿ ಒಂದು ವಿಚಾರ ಬಂದಿದೆ ಅಂದರೆ ಅದನ್ನು ನಾವು ನಂಬ್ತೇವೆ. ಯಾಕಂದ್ರೆ ಅದರಲ್ಲಿ ಬಲವಾದ ಒಂದು ಸಮಾಜವನ್ನು ಕಟ್ಟುವಂತಹ ವಿಚಾರಗಳಿದೆ. ಈ ದೃಷ್ಟಿಯಲ್ಲಿ ಪತ್ರಿಕಾ ದಿನಾಚರಣೆ ಕುರಿತು ಈಗ ತಮ್ಮ ಮಾತುಗಳನ್ನು ನಿಮಗೆ ನೀಡಲಿದ್ದಾರೆ ಶ್ರೀ ಶ್ರೀನಿವಾಸ ಇಂದಾಜ. ಆದಮೇಲೆ ಇವತ್ತು ನಮಗೆ ಅತ್ಯಂತ ಹೆಮ್ಮೆಯ ದಿನ. ಯಾಕೆಂದರೆ ಡಾಕ್ಟರ್ KS ಹೆಗ್ಡೆ ಅವರು ಕಟ್ಟಿದ ಒಂದು ದೊಡ್ಡ ಸಂಸ್ಥೆ ಇವತ್ತು ಬೃಹತ್ ಆಕಾರದಲ್ಲಿ ಬೆಳೀತಾ ಇರೋದ್ರ ಒಟ್ಟಿಗೆ ನಿತ್ಯ ಅಂತ ಒಂದು ಸಂಸ್ಥೆ ಇವತ್ತು ವಿಶ್ವದಲ್ಲಿ ಹೆಸರನ್ನು ಮಾಡಿರೋದು. ನಾನು ಇತ್ತೀಚೆಗೆ ಸಿಂಗಾಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಕೂಡ ನಾವು ಅಲ್ಲಿ ಮಂಗಳೂರು ಬಗ್ಗೆ ಸಂವಾದವನ್ನು ಮಾಡುವಾಗ ಅಲ್ಲಿಯ ಕರ್ನಾಟಕದವರು, ಇಂಡಿಯಾದವರು ಇದ್ದು ಕಾರ್ಯಕ್ರಮ ಅವ್ರು ಹೇಳಿದ್ರು, ನಮ್ಮ ಮಕ್ಕಳು, ನಮ್ಮ ರಿಲೇಷನ್ಸು ನಿದ್ದೆಯಲ್ಲಿ ಇಂಜಿನಿಯರಿಂಗ್ ಕಲಿತಾ ಇದ್ದಾರೆ ಅಂತ. ಆಗ ನಮಗೊಂದು ಹೆಮ್ಮೆ ಆಯಿತು. ಯಾಕೆಂದರೆ ಮಂಗಳೂರಲ್ಲಿ, ಸಿಂಗಾಪುರ ಇರಲಿ, ಆದರೆ ಸಿಂಗಾಪುರದಂತಹ ಒಂದು ದೇಶದಲ್ಲಿ ಇವತ್ತು ನಿತ್ಯ ಅಂತ ಸಂಸ್ಥೆಯ ಹೆಸರು ಇವತ್ತಿನ ಇಲ್ಲಿಯ ಶಿಕ್ಷಣ ಸಂಸ್ಥೆ ಆ ರೀತಿಯಲ್ಲಿ ನಮಗೆ ಒಂದು ಕೆಲಸವನ್ನು ಮಾಡ್ತಾರೆ. ಕ್ವಾಲಿಟಿ, ಗುಣಮಟ್ಟದ ಶಿಕ್ಷಣಕ್ಕಾಗಿ ಇವತ್ತು ನಿತ್ಯ ವಿದ್ಯಾಸಂಸ್ಥೆಯನ್ನು ನಾವು ಯಾವತ್ತೂ ನಿಲ್ಲಬೇಕು. ವಿನಯ ವಿದ್ಯಾರ್ಥಿಗಳಾಗಲಿ, ವಿಶಾಲತೆಗಳಾಗಲಿ ಈ ಸಂಸ್ಥೆಯನ್ನು ಬೆಳೆಸಿದ ಕೀರ್ತಿ ಎಲ್ಲರ ಹತ್ರ ಇದೆ. ಹಾಗಾಗಿ ವೇದಿಕೆಯಲ್ಲಿ ನಮ್ಮ ಡಾಕ್ಟರ್ ಸಂದೀಪ್ ಸರ್ ಇದ್ದಾರೆ, ಡಾಕ್ಟರ್ ಲಕ್ಷ್ಮೀನಾರಾಯಣ ಸಾಮಾನ್ಯ ಸರ್ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ಇವತ್ತು ಅಚ್ಚುಕಟ್ಟಾಗಿ ಸಾಹಿತ್ಯ ಅವರು ಹೇಳಿದರು. ಅಂದ್ಕೊಳ್ಳಿ, ಈ ಕಾರ್ಯಕ್ರಮ ವೈದ್ಯರ ದಿನಾಚರಣೆ, ಪತ್ರಿಕಾ ದಿನಾಚರಣೆ ಯಾವತ್ತು ಜುಲೈ 1ಕ್ಕೆ ಈ ದಿನಾಚರಣೆ. ಇವತ್ತು ನನಗೆ ಗೊತ್ತಾಯಿತು ಸಾಹಿತ್ಯ ಮೇಡಮ್ ಅವರು ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಒಂದೆರಡು ದಿನ ಈ ಕಾರ್ಯಕ್ರಮ ಬೇಗನೆ ಮಾಡಿದ್ದಾರೆ. ಯಾಕೆಂದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ನಾನು ನಿತ್ಯ ಎಲ್ಲ ಸಂಸ್ಥೆಗಳಿಗೆ ಹೋಗಿದೆ. ಆದರೆ ನಿತ್ಯದಲ್ಲಿ ಒಂದು ತುಳು ಅಧ್ಯಯನ ಕೇಂದ್ರ ಇಲ್ಲಿ ಬರುವಾಗ ಒಂದು ತುಳು ವಾತಾವರಣ ಇಲ್ಲಿ ಕಂಡು ಬಂತು. ಅದರಲ್ಲೂ ಖುಷಿಯಾದದ್ದು ನಾವು ನಮ್ಮ ಭಾಷೆಯ ಬಗ್ಗೆ ಮಾತನಾಡುವ ತುಳು ಭಾಷೆ ಇಲ್ಲಿಯ ರೀಜನ್ ಪ್ರಾದೇಶಿಕ ಭಾಷೆ ಆದರೂ ಕೂಡ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ವರ್ಗಾವಣೆದಾಗ ಅವರು ಹೇಳಿದರು, ಅಮೆರಿಕಕ್ಕೆ ಹೋಗುವಾಗ ಅಲ್ಲಿ ಲಿಫ್ಟಲ್ಲಿ ಹೋಗುವಾಗ ಅವರು ಒಬ್ಬರು ತುಳುವರು ನಮ್ಮ ಮಂಗಳೂರಿನವರಿದ್ದಂತೆ, ಅವರಿಗೆ ಕೂಡ ಒಂದು ಭಾಷೆ ಯಾರು ಕುಡ್ಲದ ಡಿಸಿ ಅಂತ ಹೇಳಿದ್ರಂತೆ. ಯಾಕೆಂದರೆ ಅದು ಭಾಷೆಯ ಬಗ್ಗೆ, ತುಳುವಿನ ಬಗ್ಗೆ ನಮ್ಮ ಇರುವ ಅಭಿಮಾನ. ಹಾಗಾಗಿ ವಿಶೇಷವಾಗಿ ಇವತ್ತು ವೈದ್ಯರ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆಯನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನನ್ನ ದೃಷ್ಟಿಯಲ್ಲಿ ವೈದ್ಯರು ಮತ್ತು ಪತ್ರಕರ್ತರು ಒಂದು ನಮ್ಮ ವೇ ಆಫ್ ವರ್ಕ್, ನೇಚರ್ ಒಂದೇ ರೀತಿಯಲ್ಲಿ. ನೀವು ನಮಗೆ ವೈದ್ಯರು ಯಾವುದೇ ವೈದ್ಯ ನಾರಾಯಣ ಹರಿ ಅಂತೇಳಿ ಖಂಡಿತವಾಗಿ ನಾವು ಇವತ್ತು ಇಲ್ಲಿ ಇಷ್ಟೊಂದು ಧೈರ್ಯವಾಗಿ ಮಾತಾಡಬೇಕಾದ್ರೆ ನಮಗೆ ವೈದ್ಯರೇ ಒಂದು ಧೈರ್ಯ. ಯಾಕೆಂದರೆ ನಮಗೆ ಈಗ ನೋಡ್ತೀವಿ ನಾವು ಎಷ್ಟು ಹೃದಯಾಘಾತಗಳು, ಅಷ್ಟೊಂದು ಧೈರ್ಯವನ್ನು ಕೊಡುವುದು ವೈದ್ಯರು. ಹಾಗಾಗಿ ವೈದ್ಯರನ್ನು ನಾವು ಪ್ರತಿನಿತ್ಯ ನಮಿಸಲೇಬೇಕು. ಅದರೊಟ್ಟಿಗೆ ಪತ್ರಕರ್ತರಾಗಿ ನಾವು ಯಾಕೆ ಈ ಪತ್ರಿಕಾ ದಿನಾಚರಣೆಯನ್ನು ಜುಲೈ 1ಕ್ಕೆ ಆಚರಣೆ ಈಗಾಗಲೇ ಮೇಡಮ್ ಹೇಳಿದ್ರು. 1843 1843ರಲ್ಲಿ ಮಂಗಳೂರು ಸಮಾಚಾರ ಅಂತ ಒಂದು ಕನ್ನಡ ಪತ್ರಿಕೆ ಮಂಗಳೂರಿನ ಬಲ್ಮಠದಲ್ಲಿ ಜರ್ಮನ್ನ ಹಲ್ಮಿತ್ ಮೋಂಗ್ಲಿಂಗ್ ಎಂಬ ಈ ಪತ್ರಿಕೆಯನ್ನು ಆರಂಭ ಮಾಡಿದ್ರು. ಅವತ್ತಿನ ದಿನವನ್ನು ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಹಾಗೆ ನಮ್ಮದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂತ ನವೆಂಬರ್ 14ಕ್ಕೆ
ಅವತ್ತು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅವತ್ತು ಆರಂಭ ಆದ ದಿನವನ್ನು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಹಾಗೆ ವರ್ಲ್ಡ್ ಇಂಟರ್ನ್ಯಾಷನಲ್ ಪ್ರೆಸ್ ಡೇ ಅಂತ ಕೂಡ ಆಚರಣೆ ಮಾಡ್ತಾರೆ. ಕರ್ನಾಟಕದಲ್ಲಿ ನಮಗೆ ಆ ಪತ್ರಿಕೆ ಆರಂಭ ನಾವು ನೋಡ್ತೇವೆ, ಯಾವ ರೀತಿಯ ಪತ್ರಿಕೆ ಒಂದು ಬೆಳವಣಿಗೆ ಆಯಿತು ಅಂತ. 1843ಯಲ್ಲಿ ನಮಗೆ ಮಂಗಳೂರು ಸಮಾಚಾರ ಆರಂಭ ಆದಾಗ ನಾವು ಒಂದು ಪತ್ರಿಕೆ ಮಾಡಬೇಕಾದ್ರೆ ಮೊಳೆ ಹೊಡೆದು ಅದನ್ನು ಪ್ರಿಂಟ್ ಬರುವಾಗ ನಮಗೆ ಆ ಸಂದರ್ಭದಲ್ಲಿ ಮುದ್ರಿತಾ ಇದ್ದೀವಿ. ಅಷ್ಟು ಒಂದು ಆರಂಭದ ದಿನಗಳಲ್ಲಿ ಪತ್ರಿಕೆ ನಮಗೆ ಒಂದು ಪೇಜ್ ಮಾಡಬೇಕಾದ್ರೂ ಬಹಳಷ್ಟು ಕಷ್ಟ. ಆದರೆ ನಮ್ಮ ತಂತ್ರಜ್ಞಾನ ಬೆಳೆದಂತೆ ನಾವು ನೋಡ್ತೀವಿ, ಇವತ್ತು ಪತ್ರಿಕೆ ನಿಮಗೆ ಒಂದು ದಿವಸ ಜಸ್ಟ್ ನಿಮಗೆ ಮನಸ್ಸು ಮಾಡಿದರೆ ಒಂದು ಸುದ್ದಿಯನ್ನು ಕ್ಷಣದಲ್ಲಿ, ಇವತ್ತು ಅಮೆರಿಕದಲ್ಲಿ ಮೊನ್ನೆ ಇರಾನ್ ಅಮೆರಿಕ ದಾಳಿ ಮಾಡಿದಾಗ ರಾತ್ರಿ 2-3 ಗಂಟೆ ಮಂಗಳೂರು ನಮ್ಮ ಇಂಡಿಯನ್ ಟೈಮ್ಸ್ ಸುದ್ದಿ ತಕ್ಷಣ ಜನರಿಗೆ ತಲುಪುತ್ತೆ. ಯಾಕಂದರೆ ನಮ್ಮಲ್ಲಿ ಟೆಕ್ನಾಲಜಿ ಬದಲಾಗಿ ನಾವು ಈಗ ಪತ್ರಿಕೆಯಿಂದ ಆ ಬಳಿಕ ದೃಶ್ಯ ಮಾಧ್ಯಮ, ಈಗ ನಮಗೆ ಸಾಮಾಜಿಕ ಮಾಧ್ಯಮ ನಾವು ಹೇಳ್ತೇವೆ, ಸೋಷಿಯಲ್ ಮೀಡಿಯಾ, ನಮ್ಮ ವಾಟ್ಸಪ್ ಆಗಲಿ, ಟ್ವಿಟರ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ನಮಗೆ ಸುದ್ದಿಗಳು ಈಗ ಕ್ಷಣಾರ್ಧದಲ್ಲಿ ಸಿಗ್ತದೆ. ಆದರೆ ಪತ್ರಿಕೆಯ ಬಗ್ಗೆ ಯಾಕೆ ಒಂದು ವಿಶ್ವಾಸ ಇದೆ ಅಂದರೆ ನಮಗೆ ಜವಾಬ್ದಾರಿ ಇದೆ. ಪತ್ರಕರ್ತರಾಗಿ ಒಂದು ಪತ್ರಿಕಾ ಮಾಧ್ಯಮದವರಿಗೆ ಒಂದು ಜವಾಬ್ದಾರಿ ಇದೆ. ನಾವು ಸುದ್ದಿಯನ್ನು ಪ್ರಕಟ ಮಾಡುವಾಗ ನಾವು ವಿಶ್ವಾಸ ಅಂತ ಜನ ನಂಬ್ತಾರೆ ಸುದ್ದಿಯನ್ನು. ಇವತ್ತು ನಾವು ಮಾಡೋ ಸುದ್ದಿ ನಮ್ಮಲ್ಲಿ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾ ಇದೆ. ನಾಳೆ ಬೆಳಿಗ್ಗೆ ಈ ಪತ್ರಿಕೆ ಪ್ರತಿಯೊಬ್ಬರ ಮನೆ ಸೇರಿದಾಗ ಪತ್ರಿಕೆಯಲ್ಲಿ ನಿಜವಾದ ಸುದ್ದಿಗಳು ಮತ್ತು ಜನರ ವಿಶ್ವಾಸ ಗಳಿಸುವ ಸುದ್ದಿಗಳನ್ನು ಮಾಡೋದು ನಮ್ಮ ಜವಾಬ್ದಾರಿಯಾಗಿದೆ. ನಾವು ನೋಡ್ತೀವಿ, ನಮ್ಮಲ್ಲಿ ಇತ್ತೀಚೆಗೆ ನಾವು ನಮ್ಮ ಪೊಲೀಸ್ ಆಯುಕ್ತರು ಸುಧೀರ್ ಕುಮಾರ್ ರೆಡ್ಡಿ ಅವರು ಹೇಳಿದರು, ಸತ್ಯಕ್ಕಿಂತ ಸುಳ್ಳು ಸುದ್ದಿ ಈಗ ವೇಗವಾಗಿ ಹರಡ್ತಾ ಇದೆ. ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸುಳ್ಳು ಸುದ್ದಿ ಹರಡಿದ್ರೆ ಇದು 24 ಗಂಟೆಗೆ ವೇಗದಲ್ಲಿ ನಮ್ಮ ಸತ್ಯ ಸುದ್ದಿ ಹರಡ್ತಾ ಇದೆ. ಹಾಗಾಗಿ ಜನ ಇವತ್ತು ಸತ್ಯ ಮತ್ತು ಸುಳ್ಳು ಸುದ್ದಿಗಳನ್ನು ಗುರುತಿಸುವ ಗೊಂದಲದಲ್ಲಿದ್ದಾರೆ. ಹಾಗಾಗಿ ನನ್ನ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಮೇಡಮ್ ಹೇಳೋದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕಷ್ಟಪಟ್ಟು ವಿದ್ಯಾರ್ಥಿಗಳೇ ಹೇಳಿದ್ದಾರೆ. ಯಾಕೆಂದರೆ ನಾನು ವಿದ್ಯಾರ್ಥಿಗಳಲ್ಲಿ ನಾನು ಬೇರೆ ಬೇರೆ ಶಾಲೆಗಳಲ್ಲಿ ಹೋಗುವಾಗ ವಿದ್ಯಾರ್ಥಿಗಳಲ್ಲಿ ಕೇಳಿದೆ, ಎಷ್ಟು ಮಂದಿ ಪತ್ರಿಕೆಯನ್ನು ಓದ್ತೀರಿ ಅಂತ. ಇಲ್ಲಿ ಬೆಳಿಗ್ಗೆ ಪತ್ರಿಕೆಯನ್ನು ಓದೋರು ಎಷ್ಟು ಮಂದಿ ಇದ್ದೀವಿ, ಶಾಲೆಯಲ್ಲಾಗಲಿ ಮನೆಯಲ್ಲಿ ಪತ್ರಿಕೆ ಓದು ಕೈ ಎತ್ತಿ ವಿದ್ಯಾರ್ಥಿಗಳು ಎಷ್ಟು ಜನ. ಹಾಗಾಗಿ ಎಷ್ಟು ಜನ ನಮಗೆ ಇದೇ ಶಾಲೆಯ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ಪತ್ರಿಕೆಯನ್ನು ಓದೋದು ಸಿಗ್ತದೆ. ಅದೇ ನಾವು ನಗರದ ಶಾಲೆಗಳಲ್ಲಿ ಹೋದರೆ, ಇಂಗ್ಲೀಷ್ ಮೀಡಿಯಂಗೆ ಹೋದರೆ ಮಕ್ಕಳು ಪತ್ರಿಕೆಯನ್ನು ಓದುತ್ತಿಲ್ಲ. ಯಾಕೆಂದರೆ ಪತ್ರಿಕೆ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಅದಕ್ಕೂ ನಮ್ಮ ಕಾರಣ ಇದೆ. ಯಾಕೆಂದರೆ ಇವತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ, ಮಕ್ಕಳು ಕ್ಷಣಾರ್ಧದಲ್ಲಿ ಸುದ್ದಿಗಳನ್ನು ಮೊಬೈಲಲ್ಲಿ ನೋಡ್ತಾರೆ. ಇಲ್ಲದಿದ್ದರೆ ನಮಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಮ್ಮ ದೇಶದ ಪ್ರಧಾನಿ ಯಾರು, ನಮ್ಮ ರಾಷ್ಟ್ರಪತಿ ಯಾರು ಅಂತೇಳಿ ಒಂದು ಸಾಮಾನ್ಯ ಜ್ಞಾನ ಕೂಡ ಇರುವುದಿಲ್ಲ. ಹಾಗಾಗಿ ನಾನು ವಿದ್ಯಾರ್ಥಿಗಳಲ್ಲಿ ಹೇಳೋದು, ನೀವು ಪ್ರತಿನಿತ್ಯ ನಿಮ್ಮ ಪಠ್ಯದೊಟ್ಟಿಗೆ ಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಯಾಕೆಂದರೆ ಇವತ್ತು ನಮ್ಮ ಸುತ್ತಮುತ್ತ ಏನಾಗ್ತದೆ, ನಮ್ಮಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತದೆ, ಅಭಿವೃದ್ಧಿ ಆಗ್ತದೆ, ನಿಮಗೆ ಒಂದು ಪತ್ರಿಕೆಯನ್ನು ನೋಡಿದರೆ ಸಂಪೂರ್ಣ ವಿವರ ಸಿಗ್ತದೆ. ಹಾಗಾಗಿ ನೀವು ಪ್ರತಿನಿತ್ಯ ನನ್ನ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡೋದು, ನೀವು ಪತ್ರಿಕೆಗಳನ್ನು ಓದಿ. ಪತ್ರಿಕೆಯಲ್ಲಿರುವ ಇವತ್ತು ವಿಸ್ತೃತವಾದ ವರದಿ ನಿಮಗೆ ಬೇಕಾದರೆ ಪತ್ರಿಕೆಗಳನ್ನ ನೋಡಬೇಕು. ಹಾಗೆ ದೃಶ್ಯ ಮಾಧ್ಯಮಗಳು ಕೂಡ ಇವತ್ತು ದೃಶ್ಯ ಮಾಧ್ಯಮಗಳಿಂದ ಯಾಕಂದರೆ ಜನರಿಗೆ ಖಾಲಿ ಸುದ್ದಿ ಮಾತ್ರ ಅಲ್ಲ, ನಮಗೆ ದೃಶ್ಯ ವಿಡಿಯೋಸ್, ಈಗ ಏನಾದರೂ ದೊಡ್ಡ ಘಟನೆಗಳಾದಾಗ ವಿಡಿಯೋಸ್ ನಮಗೆ ಸಿಗ್ತದೆ. ಹಾಗಾಗಿ ಅದು ಕೂಡ ನಿಮಗೆ ಸಾಕಷ್ಟು. ಇದರೊಟ್ಟಿಗೆ ನಾವು ಸೋಷಿಯಲ್ ಮೀಡಿಯಾ, ನಾನು ಖಂಡಿತವಾಗಿ ನೀವು ಸೋಷಿಯಲ್ ಮೀಡಿಯಾಗಳನ್ನ ಫಾಲೋ ಮಾಡುವಾಗ ಇದರ ನಿಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತೇಳಿ ನೀವು ವಿದ್ಯಾರ್ಥಿಗಳೇ ನಿಮಗೆ ಅದನ್ನು ನಿರ್ಧಾರ ಮಾಡುವ ಒಂದು ಶಕ್ತಿ ಬೇಕಾಗ್ತದೆ. ಹಾಗಾಗಿ ಇವತ್ತು ದೃಶ್ಯ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮದ ನಡುವೆ ನಮಗೆ ಸೋಷಿಯಲ್ ಮೀಡಿಯಾ ಒಂದು ದೊಡ್ಡ ಸವಾಲಾಗಿದೆ. ಅದರ ಮಧ್ಯೆಯೂ ಕೂಡ ಇವತ್ತು ಪತ್ರಿಕಾ ಮಾಧ್ಯಮ ಬಹಳಷ್ಟು ಬೆಳೀತಾ ಇದೆ. ನಾವು ಕೇರಳದಂಥ ರಾಜ್ಯಗಳಿಗೆ ಹೋದರೆ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಪತ್ರಿಕೆ ಇದ್ದೇ ಇದೆ. ಯಾಕಂದರೆ ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪತ್ರಿಕೆಯನ್ನು ಓದುವ ಒಂದು ರಾಜ್ಯ ಇದ್ದರೆ, ಓದುಗರು ಇದ್ದರೆ ಅದು ಕೇರಳ. ಯಾಕೆಂದರೆ ಅಲ್ಲಿ ನೀವು ನಮ್ಮಲ್ಲಿ ನಾವು ನೋಡ್ತೇವೆ, ಒಬ್ಬರು ಪತ್ರಿಕೆ ತಗೊಂಡ್ರೆ ಬಸ್ಸಲ್ಲಿ ಒಬ್ಬರ ಹತ್ರ ಇದ್ದರೆ ಬಸ್ಸು ಮಂಗಳೂರಿನಿಂದ ಧರ್ಮಸ್ಥಳ ತಲುಪುವಾಗ 10 ಜನ ಒಂದೇ ಪತ್ರಿಕೆಯನ್ನು ಓದ್ತಾರೆ. ಆದರೆ ಅಂಥ ಒಂದು ರಾಜ್ಯದ ಬೇರೆ ಬೇರೆ ರಾಜ್ಯಗಳನ್ನ ನಾವು ಪ್ರತಿಯೊಬ್ಬರ ಹತ್ರ ಮನವಿ ಮಾಡೋದು, ಪತ್ರಿಕೆಯನ್ನು ಓದಿ. ನಾವು ಇತ್ತೀಚೆಗೆ ಸಲ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಒಂದು ಕಮ್ಯುನಿಟಿಯಲ್ಲಿ ಪತ್ರಕರ್ತರ ಸಂಘದಿಂದ ನಾವು ರೆಡ್ ಕ್ರಾಸ್ ಒಟ್ಟಿಗೆ ಪತ್ರಿಕೆಯ, ಯಾಕೆಂದರೆ ನಮಗೆ ಡಾಕ್ಟರ್ ಶಾಂತರಾಮ್ ಸರ್ ಮತ್ತು
ವಿದ್ಯಾರ್ಥಿ ಅವ್ರು ನನಗೆ 2020 ಕೊರೋನಾ ಟೈಮಲ್ಲಿ ಒಂದು ಮನವಿಯನ್ನು ಮಾಡಿದ್ರು. ನಮ್ಮ ತುಂಬ ಪೇಷಂಟ್ ವಾಸ್ತವ ಪೇಷಂಟ್ಗಳು ಕಾಲು ಆಪರೇಷನ್ ಆದಮೇಲೆ ಆಪರೇಷನ್ಗೆ ಮೊದಲೇ ಬಂದು ಆಸ್ಪತ್ರೆಯಲ್ಲಿ ಮಲಗ್ತಾರೆ. ಅವರಿಗೆ ನೆಗೆಟಿವಿಟಿ ಅಂದರೆ ಋಣಾತ್ಮಕ ಚಿಂತನೆಗಳು ಜಾಸ್ತಿ ಆಗ್ತಾ ಇದೆ. ತಾವಿಲ್ಲಿ ಒಂದು ವಾಚನಾಲಯ ಕಮ್ಯುನಿಟಿ ಲೈಬ್ರರಿಯನ್ನು ಆರಂಭ ಮಾಡಿದ್ದು ನಮಗೂ ಆಯಿತು, ಯಾಕಂದರೆ ಇದೊಂದು ಒಳ್ಳೆಯ ಉದ್ದೇಶ. ನಾವು 2023ರಲ್ಲಿ ನಮ್ಮ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಸರ್ ಅಂತ ಹೇಳಿ ಸರ್ ನಮಗೊಂದು ಸ್ಥಳಾವಕಾಶ ಮಾಡಿಕೊಂಡು ನಾವು ಖಂಡಿತ ಒಂದು ವಾಚನಾಲಯವನ್ನು ಆರಂಭ ಮಾಡ್ತೇವೆ. ಇಲ್ಲಿ ಪತ್ರಿಕೆಗಳನ್ನು ನಾವು ಹಾಕ್ತೇವೆ, ಅದರೊಟ್ಟಿಗೆ ಮ್ಯಾಗ್ಝಿನ್ಗಳನ್ನು ಕೂಡ ಹಾಕ್ತೇವೆ. ನಾವು ಈ ಒಂದು ವಾಚನಾಲಯವನ್ನು ಅಕ್ಟೋಬರ್ ನಮ್ಮ ಆಗಸ್ಟ್ 26, 2023ರಲ್ಲಿ ನಾವು ಆರಂಭ ಮಾಡಿದ್ದೇವೆ. ಆಗ ರಾಜೇಂದ್ರ ಅವರು DC ಇದ್ದು ಅವ್ರು ಹೇಳಿದ್ರು, ಶ್ರೀನಿವಾಸ್ ಇದೆಲ್ಲ ಪ್ರಯೋಜನ ಆಗುತ್ತಾ ಅಂತ. ನಿಮಗೆ ನಾನು ಹೇಳಿದ್ರು ಖಂಡಿತ ಇದು ಕೇವಲ ರೋಗಿಗಳಿಗೆ ಮಾತ್ರ ಅಲ್ಲ, ರೋಗಿಗಳ ಉಪಚಾರ ಮಾಡುವವರಿಗೆ ಕೂಡ ಇದಕ್ಕೆ ಭಾಳಷ್ಟು ಸಹಾಯ ಆಗ್ತದೆ ಅಂತೇಳಿ. ಈಗ ನಾವು ಆರಂಭದಲ್ಲಿ 90 ಪತ್ರಿಕೆಗಳನ್ನು ಪ್ರತಿನಿತ್ಯ ನಮ್ಮ ನಿತ್ಯ ನಿಯತಕಾಲಿಕೆಗಳು ಏನು ಬರ್ತವೆ, ಕನ್ನಡ ಇಂಗ್ಲೀಷ್ ಪತ್ರಿಕೆಗಳು ಬರ್ತವೆ, ಅದನ್ನು ನಾವು ಲೈಬ್ರರಿಯಲ್ಲಿ ಮ್ಯಾಗ್ಝಿನ್ ಮತ್ತು ನಾವು ಸಾರ್ವಜನಿಕರಿಗೂ ವಿದ್ಯಾರ್ಥಿಗಳಿಗೂ ನಮಗೆ 5-6 ಮಂಗಳೂರಿನ ಕಾಲೇಜಿನ ಸೈಂಟ್ ಅಲೋಸಿಯಸ್ ಕಾಲೇಜು ಬೇರೆ ಬೇರೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ತಮ್ಮ ಮನೆಯಲ್ಲಿದ್ದ ಮ್ಯಾಗ್ಝಿನ್ಗಳನ್ನು ತಂದುಕೊಟ್ರು. ಹಾಗಾಗಿ ನಮಗೆ ಬೇಕಾದಷ್ಟು ಮ್ಯಾಗ್ಝಿನ್ಗಳು ಪತ್ರಿಕೆಗಳು ಕೂಡ ಅಲ್ಲಿಗೆ ಬಂತು. ನಮಗೆ ಈಗ ಬೇಡಿಕೆ ಇರೋದು ನಂಬಲಿಕ್ಕಿಲ್ಲ. 300 ಪತ್ರಿಕೆಗಳನ್ನು ಇವತ್ತು ವೆನ್ಲಾಕ್ ಆಸ್ಪತ್ರೆ ಲೈಬ್ರರಿಯಲ್ಲಿ ಅಷ್ಟು ಬೇಡಿಕೆ ಇದೆ. ವೈದ್ಯರು ಓದ್ತಾರೆ, ಪೇಷಂಟು ಓದ್ತಾರೆ, ದಾದಿಯರು ಓದ್ತಾರೆ, ಪೇಷಂಟ್ ಪಾರ್ಟಿ ಓದ್ತಾರೆ. ಹಾಗಾಗಿ ನನಗೆ ಇವತ್ತು ಓದುವ ಹವ್ಯಾಸವನ್ನು ಈ ಒಂದು ಪೇಷಂಟ್ ಪಾರ್ಟಿ ಮತ್ತು ಪೇಷಂಟ್ಗಳಲ್ಲಿ ಹವ್ಯಾಸವೂ ಕೂಡ ಹೆಚ್ಚಾಯಿತು. ಅದರೊಟ್ಟಿಗೆ ಇವತ್ತು ಬೇರೆ ಬೇರೆ ನಮಗೆ ಗೊತ್ತಿದೆ, ವೆನ್ಲಾಕ್ ಆಸ್ಪತ್ರೆಯಲ್ಲಿ ರೋಗಿಗಳು ಕೇವಲ ಮಂಗಳೂರಿನವರು ಬೇರೆ ಬೇರೆ ಜಿಲ್ಲೆಗಳಿಂದ ಪಕ್ಕದ ಕಾಸರಗೋಡು ನಮಗೆ ಮಲಯಾಳ ಪತ್ರಿಕೆಗಳು, ತಮಿಳ್ ಪತ್ರಿಕೆಗಳು ಕೂಡ ಬೇಡಿಕೆ ಬಂತು. ಅಂದರೆ ಇವತ್ತು ಓದುವ ಹವ್ಯಾಸವನ್ನು ಬೆಳೆಸಲಿಕ್ಕೆ ಯಾವ ರೀತಿಯಲ್ಲಿ ಒಂದು ಕಮ್ಯುನಿಟಿ ಲೈಬ್ರರಿ ಸಹಾಯ ಮಾಡ್ತದೆ ಅಂತೇಳಿ. ಹಾಗಾಗಿ ಇದೇ ರೀತಿಯ ಯೋಚನೆಗಳನ್ನು ನಮಗೆ ಇತ್ತೀಚೆಗೆ ನಮ್ಮ ಆರೋಗ್ಯ ಸಚಿವ ಗುಂಡೂರಾವ್ ಅವರು ವೆನ್ಲಾಕ್ ಆಸ್ಪತ್ರೆ ಬಗ್ಗೆ ಲೈಬ್ರರಿಗೆ ಭೇಟಿ ಮಾಡಿ ಅವರು ಹೇಳಿದ್ರು, ಖಂಡಿತವಾಗಿ ಈ ಒಂದು ವಾಚನಾಲಯವನ್ನು ರಾಜ್ಯದಲ್ಲೇ ನಾವು ಮಾದರಿಯಾಗಿ ಮಾಡ್ತೇವೆ. ಯಾಕಂದರೆ ಇವತ್ತು ರೋಗಿಗಳಲ್ಲಿ ಅವ್ರು ಸುಮ್ಮನೆ ಇದ್ದರೆ ಅವ್ರ ಹತ್ರ ನೆಗೆಟಿವ್ ಎನರ್ಜಿ ಆಗುತ್ತೆ, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಪಾಸಿಟಿವ್ ಮಾಡಬೇಕು. ಈ ರೀತಿಯ ಮ್ಯಾಗ್ಝಿನ್ಗಳು, ಕಾದಂಬರಿ ಪುಸ್ತಕಗಳು, ಪತ್ರಿಕೆಗಳನ್ನ ಮಾಡಿದರೆ ಓದುವ ಹವ್ಯಾಸವನ್ನು ಬೆಳೆಸಿಕೊಟ್ರೆ ಅವರಿಗೆ ಜ್ಞಾನಾರ್ಜನೆ ಕೂಡ ಆಗುತ್ತೆ. ಅದರೊಟ್ಟಿಗೆ ಇವತ್ತು ಒಂದು ಒಳ್ಳೆಯ ಸುದ್ದಿಯನ್ನು, ವಿಷಯಗಳನ್ನು ಜನರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯ. ಹಾಗಾಗಿ ವಿಶೇಷವಾಗಿ ನಾನು ಇವತ್ತು ಈ ಒಂದು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆ ದಿನ ಕೂಡ ಆಯೋಜನೆಯನ್ನು ಮಾಡಿದ್ದೇವೆ. ನಾನು ನಮ್ಮ ಪತ್ರಕರ್ತರ ಸಂಘದಿಂದಲೇ ನಾವು ಒಂದು ಗ್ರಾಮ ವಾಸ್ತವ್ಯ ಅಂತ ಹೇಳಿ ಕಾರ್ಯಕ್ರಮ ಮಾಡಿ, ಪತ್ರಕರ್ತರು ಗ್ರಾಮ ವಾಸ್ತವ್ಯ. ಯಾಕೆಂದರೆ ಮೇಡಮ್ ಹೇಳಿದ್ವಿ, ನಾವು ಮಾಡಿದ ಮೊದಲ ಗ್ರಾಮ ವಾಸ್ತವ್ಯ ಪುತ್ತೂರು ಅಂತೀವಿ, ಬೆತ್ತಂಗಡಿ. ಅಲ್ಲಿ ನಕ್ಸಲ್ ಪೀಡಿತ ಪ್ರದೇಶ ಇತ್ತು. ನಾವು 2018 ಡಿಸೆಂಬರ್ 23ರಂದು ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾವು ಗ್ರಾಮ ವಾಸ್ತವ್ಯವನ್ನು ಮಾಡಿದ್ವಿ. ಆ ಗ್ರಾಮ ವಾಸ್ತವ್ಯ ಮಾಡುವಾಗ ಈ ಶಾಲೆ ಇದೇ ರೀತಿಯ ಸರ್ಕಾರಿ ಶಾಲೆ, ಶಾಲೆಗೆ ಬರುವ ಮಕ್ಕಳು ಎಲ್ಲ SC ಮಲೆಕುಡಿಯಾಸ್, ಈ ಟ್ರೈಬಲ್ ಪೀಪಲ್, ಈ ಕುದುರೆಮುಖ ರಕ್ಷಿತಾಂಗಣ ಬರೋದು ಸುಮಾರು 5-6 ಕಿಲೋಮೀಟರ್ ನಡ್ಕೊಂಡು ಬರುವುದು. ನಮಗೆ ಶಾಲಾ ಮುಖ್ಯೋಪಾಧ್ಯಾಯರು, ಶಾಲಾಭಿವೃದ್ಧಿ ಸಮಿತಿಯವರು ಮನವಿಯನ್ನು ಮಾಡಿದರು, ಈ ಶಾಲೆ ಮುಚ್ಚುವಂಥದ್ದಿಲ್ಲ. ಯಾಕೆಂದರೆ ಮಕ್ಕಳು ಅಷ್ಟು ದೂರದಿಂದ ನಡ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ. 200 ಮಕ್ಕಳಿದ್ದ ಶಾಲೆ ಇವತ್ತು 33 ವಿದ್ಯಾರ್ಥಿಗಳ ಸಂಖ್ಯೆಗೆ ತಲುಪಿದೆ ಅಂತೇಳಿ ನಾವು ಆಲೋಚನೆಯನ್ನು ಮಾಡಿದರು. ಈ ಒಂದು ಮನವಿಯನ್ನು ಮಾಡಿದಾಗ ನಾವು ಮತ್ತೆ ಸಭೆಯನ್ನು ಮಾಡಿ ಶಾಲೆಯಲ್ಲಿ ಏನು ಬೇಕು ಅಂತೇಳಿ ನಾವು, ಯಾಕೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ, ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕೆ ಪೇರೆಂಟ್ಸ್ ಅದರಲ್ಲೂ ಕೂಡ ಎಲ್ಲ ಆರ್ಥಿಕವಾಗಿ ಹಿಂದುಳಿದರು. ನಾವಾಗ ಹತ್ತಿರವೇ ಇದ್ದ ಓಮ್ನಿಗಳನ್ನು ಬಿಟ್ಟು ಆ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಓಮ್ನಿಯ ವ್ಯವಸ್ಥೆಯನ್ನು ಮಾಡಿದ್ವಿ. ಆ ಬಳಿಕ ಇದು 2018 ಆ ಬಳಿಕ ನಾವು ನೋಡಿದ್ದೇವೆ, ಮಧ್ಯಾಹ್ನದ ಈ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆಗ ದಿನಕ್ಕೆ 10 ರೂಪಾಯಿ ಒಂದು ಮಕ್ಕಳಿಗೆ ನಿಮಗೆ ವೆಜಿಟೇಬಲ್ಸ್ ಅವರು ಅಂಗಡಿ ಇದಕ್ಕೆ ದರಕ್ಕೆ ಸಿಗುವುದು ಆಲೂಗೆಡ್ಡೆ ಮತ್ತು ನಿಮಗೆ ನೀರುಳ್ಳಿ ಮತ್ತು ಆ ತರಕಾರಿಯನ್ನು ತಂದು ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತೇವೆ. ನಾವು ಯೋಚನೆಯನ್ನು ಮಾಡಿದ್ದೆವು, ಮಕ್ಕಳಿಗೆ ಕೇವಲ ಪಠ್ಯ ಚಟುವಟಿಕೆಗಳು ಮಾತ್ರ, ಪಠ್ಯೇತರ ಚಟುವಟಿಕೆ ಕೂಡ ಕೃಷಿ ಪಾಠದ ಬಗ್ಗೆ ಅವರು ಗಮನ ಕೊಡಬೇಕು ಅಂತೇಳಿ ನಾವು ಅಲ್ಲಿ ಒಂದು ಶಾಲೆಯಲ್ಲಿ ಸಾವಯವ ತರಕಾರಿ ತೋಟವನ್ನು ಮಾಡಿದ್ವಿ. ಸಾವಯವ ತರಕಾರಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ಮಕ್ಕಳೇ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್, ಕಾರ್ಯಾನುಭವ ಅಂತೇಳಿ 1 ಅವರ್ ಮಕ್ಕಳೇ ಆ ತರಕಾರಿ ತೋಟವನ್ನು ಬೆಳೆಸಿದ್ವಿ. ಮತ್ತು ನಾವು ದಾನಿಗಳ ಮೂಲಕ ಮಕ್ಕಳಿಗೆ ಅಲ್ಲಿ ಕಂಪ್ಯೂಟರ್ ಶಿಕ್ಷಣ ಬೇಕು, ಅಲ್ಲಿ ಲೈಬ್ರರಿ ಇರಲಿಲ್ಲ, ಲೈಬ್ರರಿ ಆರಂಭ ಮಾಡಿದ್ವಿ. ಮತ್ತೆ ನಾವು ಮುಂದುವರಿದು ಶಾಲೆಗೆ
ಆರ್ಥಿಕವಾಗಿ ಅವರು ಸದೃಢರಾಗಬೇಕು ಅಂತೇಳಿ ಶಾಲೆಯಲ್ಲಿ ಸುಮಾರು 3 ಎಕರೆ ಜಾಗದಲ್ಲಿ ಡಿ ಸಿ ಅವರಿಗೆ ಮಾತಾಡಿ ಆ ಶಾಲೆ ರೆವಿನ್ಯೂ ಶಾಲೆಗೆ ಜಾಗೆಯನ್ನು ಮಾಡಿಕೊಟ್ಟು ಅಲ್ಲಿ ನಾವು 2 ಎಕರೆ ಏರಿಯಾದಲ್ಲಿ ಅಡಿಕೆ ತೋಟವನ್ನು ಮಾಡಿ ಆ ಶಾಲೆಯಲ್ಲಿ ನಮ್ಮ ಪದ್ಮಶ್ರೀ ಪುರಸ್ಕೃತರಾದ ಹಾಜಬ್ಬರವನ್ನ ಶಾಲೆಗೆ ಕರ್ಕೊಂಡು ಹೋಗಿ ಆ ಶಾಲೆಯಲ್ಲಿ ಮಕ್ಕಳೊಟ್ಟಿಗೆ ಅವರೊಟ್ಟಿಗೆ ಸಂವಾದ ಮಾಡಿಸಿ ಆ ಅಡಿಕೆ ತೋಟವನ್ನು ನಾವು ಉದ್ಘಾಟನೆ ಮಾಡಿದ್ವಿ. ಈಗ ಈ ವರ್ಷ ಅಡಿಕೆ ತೋಟಕ್ಕೆ 3ನೇ ವರ್ಷ, ಮುಂದಿನ ವರ್ಷ 4ನೇ ವರ್ಷ. ಸುಮಾರು 500 ಅಡಿಕೆ ಗಿಡ ಇದೆ ಸರ್, 20-50 ತೆಂಗಿನ ಗಿಡ ಇದೆ, ಅದರೊಟ್ಟಿಗೆ ತರಕಾರಿಯನ್ನು ಮಾಡ್ತಾರೆ. ಸುಮಾರು ನನ್ನ ಲೆಕ್ಕದಲ್ಲಿ ಅವರ ಶಾಲಾಭಿವೃದ್ಧಿ ಸಮಿತಿ ಹೇಳಿದ ಪ್ರಕಾರ ಮುಂದಿನ ವರ್ಷದಿಂದ ಶಾಲೆಗೆ ಸುಮಾರು 3-4 ಲಕ್ಷ ರೂಪಾಯಿ ಆದಾಯ ಸರ್ಕಾರಿ ಶಾಲೆಗೆ ಒಂದು ಅಡಿಕೆ ತೋಟದಿಂದ ಬರ್ತದೆ. ಶಾಲೆಯ ನಿರ್ವಹಣೆ ಕೂಡ ಅದೇ ಒಂದು ಅಡಿಕೆ ತೋಟದಿಂದ ಆಗುತ್ತೆ. ಈ ಶಾಲೆಯ ಬಗ್ಗೆ ಶಾಲೆಯ ವಿದ್ಯಾರ್ಥಿಗಳು ಮಾಡುವ ತರಕಾರಿಗಳನ್ನು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಅವರು ನಾವು ಆ ಶಾಲೆಗೆ ಕರ್ಕೊಂಡು ಹೋಗಿ ಆ ಶಾಲೆಯನ್ನು ನೋಡಿ ಅವರು ಹೇಳಿದ್ದು, ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತ ನೆನಪಾಗ್ತದೆ. ಈ ಶಾಲೆಗೆ ನಾನು ಅವರಿಗೆ ಮಕ್ಕಳು ಶಾಲೆಯಲ್ಲಿ ಬೆಳೆಸಿ ತರಕಾರಿಯನ್ನು ಕೊಟ್ಟರು. ಆ ತರಕಾರಿ ಅವರು ಮುಖ್ಯಮಂತ್ರಿಗಳಿಗೆ ಕೂಡ ಕೊಡಬೇಕು ಅಂತೇಳಿ ಮಕ್ಕಳು ಹೇಳಿದ್ರು. ಅವ್ರು ಹೇಳಿದ್ರು, ಇಲ್ಲ ನಾನು ತಗೊಂಡು ಹೋಗುವುದಿಲ್ಲ, ನಾನೊಂದು ದಿನ ನಿಗದಿಪಡಿಸ್ತೀನಿ, ಆ ನಿಗದಿಯಿಂದ ಮುಖ್ಯಮಂತ್ರಿಯವರು ಮನೆಯಲ್ಲೇ ಇರ್ತಾರೆ, ಭಾನುವಾರ ದಿನ ನೀವೆಲ್ಲ ವಿದ್ಯಾರ್ಥಿಗಳು ಟೀಚರ್ಸು ತರಕಾರಿ ಇಟ್ಕೊಂಡು ನಮ್ಮ ಮನೆಗೆ ಬನ್ನಿ, ಅವರ CM ಮನೆಗೆ ಬಂದು ನಾವು ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ಮಕ್ಕಳನ್ನು ಕರ್ಕೊಂಡು CM ಮನೆಗೆ ಹೋಗಿ CM ಅವರು ಆ ಬುಟ್ಟಿ ಶಾಲೆಯ 4 ಬುಟ್ಟಿಯಲ್ಲಿ ತರಕಾರಿ ಬೇರೆ ಬೇರೆ ತರಕಾರಿಗಳು, ಮಲೆಕುಡಿಯಲ್ಲಿ ಬೆಳೆಸಿದ ಜೇನುತುಪ್ಪ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಕರ್ಕೊಂಡು CMಗೆ ಕೊಡುವ CM ಭಾಳ ಖುಷಿಯಾಗಿ ತಕ್ಷಣವೇ ಆ ಮಕ್ಕಳಿಗೆ 2 ಕಂಪ್ಯೂಟರ್ ಮತ್ತು 2 ಪ್ರಾಜೆಕ್ಟ್ಗಳನ್ನು ಶಾಲೆಗೆ ಗಿಫ್ಟ್ ಕೊಟ್ಟರು. ಅದನ್ನು ಭಾರಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಯಿತು. ತರಕಾರಿ ಕೊಟ್ಟ ಮಕ್ಕಳಿಗೆ ಕೊಟ್ಟ ಮಕ್ಕಳಿಗೆ ಕಂಪ್ಯೂಟರ್ ಗಿಫ್ಟ್ ಕೊಟ್ಟ ಮುಖ್ಯಮಂತ್ರಿಗಳು. ಆ ಒಂದು ಮುಖ್ಯಮಂತ್ರಿಯ ಸಂದೇಶ ಎಷ್ಟು ಬದಲಾಯಿತು ಅಂದರೆ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಳು ಮತ್ತೆ ಆ ಶಾಲೆಗೆ ವೈಯಕ್ತಿಕವಾಗಿ ಆ ಮಕ್ಕಳಿಗೆ ಬೇಕಾದಷ್ಟು ಯೂನಿಫಾರ್ಮ್ಗಳನ್ನು ನಾನು ಕೊಲೆದಾಗಿ ಯಾಕೆ ಹೇಳ್ತೀನಿ ಅಂದರೆ, ಆ ಶಾಲೆಯಲ್ಲಿ 33 ಮಕ್ಕಳು, ಮಕ್ಕಳ ಸಂಖ್ಯೆ 103ಕ್ಕೆ ಏರಿದೆ. ಇವತ್ತು ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಯೂನಿಫಾರ್ಮ್ಗಳನ್ನು, ಶಾಲೆಗೆ ಬೇಕಾದ ಪೇಂಟಿಂಗ್ ಅನ್ನೋ ವ್ಯವಸ್ಥೆಯನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಯಲ್ಲಿ ಮಾಡಿದರು. ಅದು ಮೊನ್ನೆ ನಾವು ಆ ಕಾರ್ಯಕ್ರಮದ ಉದ್ಘಾಟನೆ ಮಾಡುವಾಗ MRP ಅನ್ನೋರು ಆ ಶಾಲೆಗೆ ಒಂದು ಟಾಯ್ಲೆಟ್ 8 ಲಕ್ಷ ರೂಪಾಯಿದಲ್ಲಿ ಮತ್ತು ಕ್ಲಾಸ್ ರೂಮಿಗೆ ಟೈಲ್ಸ್ಗಳನ್ನು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದರು. DC ಅವರು ಆ ಶಾಲೆಗೆ ಪೇಂಟನ್ನು ಕೊಡಿಸಬೇಕು. ಪೇಂಟ್ ಅಂತಂದರೆ ನಮ್ಮ ಇಡೀ ಪರಿಸರದ ಬಗ್ಗೆ ಆ ಒಂದು ಪೇಂಟನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ವಿದ್ಯಾರ್ಥಿಗಳ ಕಷ್ಟಗಳಿಗೆ ಟೀಚರ್ ನಮಗೂ ನೆನಪಾಯಿತು. ಆ ಶಾಲೆಗೆ ಒಂದು ಮಿನಿ ಬಸ್ಸನ್ನು ಕೂಡ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ತಿಂಗಳೊಳಗೆ ಆ ಶಾಲೆಗೆ ಒಂದು ಮಿನಿ ಬಸ್ ವ್ಯವಸ್ಥೆಯನ್ನು ಕೂಡ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಅವರೇ ಮಾಡಿದ್ದಾರೆ. ಯಾಕೆಂದರೆ ಇವತ್ತು ಒಂದು ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತೇಳಿ ಮತ್ತೆ ಆ ಶಾಲೆಗೆ ಬೇಕಾಗಿರುವ ಅಗತ್ಯ ಇರುವ ಎಲ್ಲ ಕಟ್ಟಡಗಳಾಗಲಿಲ್ಲ ಮಾಡುವ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟು. ಯಾಕಂದರೆ ನಾನು ಪತ್ರಿಕೆ ಯಾಕಂದರೆ ಒಂದು ಮಾಧ್ಯಮ ಯಾವುದು ನಮ್ಮ ಪತ್ರಕರ್ತರ ಸಂಘ ಒಂದು ಈ ರೀತಿಯ ಗ್ರಾಮ ವಾಸ್ತವ್ಯವನ್ನು ದೇಶದಲ್ಲೇ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ. ಮಾಧ್ಯಮ ಕೇವಲ ವರದಿ ಮಾಡೋದು ಮಾತ್ರ ಅಲ್ಲ, ವರದಿ ಮೂಲಕ ಸಾಮಾಜಿಕ ಜವಾಬ್ದಾರಿ ಕೂಡ ನಮಗೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದ ಆ ಕೆಲಸವನ್ನು ಇವತ್ತು ಗುರುತಿಸಿ ಸರ್ಕಾರವೇ ನಮಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದೆ. ಇನ್ನೊಂದು ನಾವು ಇಲ್ಲಿ ಒಂದು ಅಂಗನವಾಡಿ ನಮಗೆ ಎಲ್ಲ ಶಾಲೆಯನ್ನು ಮಾಡಿ ಬಂದು ಸರ್ಕಾರಿ ಅಂಗನವಾಡಿ ನಮಗೆ ಬಂದು ಈ ಮಕ್ಕಳ ದಿನಾಚರಣೆ ಇರಲಿಲ್ಲ. ಇದೆಲ್ಲ ಆ ಶಾಲೆಗೆ ಬರುವ ಅಂಗನವಾಡಿಗೆ ಎಲ್ಲ ಮಕ್ಕಳು ವಲಸೆ ಕಾರ್ಮಿಕರು, ಅವರು ಶಾಲೆಗೆ ಹೋಗ್ತಾರೆ ಬರ್ತಾನೆ ಇರಲಿಲ್ಲ. ಅವರಿಗೆ ಯೂನಿಫಾರ್ಮ್, ಶಾಲೆ ಮಕ್ಕಳಿಗೆ ಕುಡಿಯೋ ನೀರಿನ ಪ್ಯೂರಿಫೈಯರ್ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ ಮೇಲೆ ಇವತ್ತು ನಮ್ಮ ಬಿಜಿ ಕಾಪಿಕಾಡಿ ಅಂಗನವಾಡಿ ನಗರ ಕೇಂದ್ರ ಭಾಗದಲ್ಲಿದೆ. ಆ ಶಾಲೆಗೆ ಎಲ್ಲ ಬರುವ ಮಕ್ಕಳು ಯಾರು ಶ್ರೀಮಂತರ ಮಕ್ಕಳು ಬರುತ್ತಿಲ್ಲ, ಎಲ್ಲ ಮಕ್ಕಳು. ಆದರೆ ಅಂಗನವಾಡಿ ಇವತ್ತು ನಾವು ಸ್ಮಾರ್ಟ್ ಸಿಟಿಯಿಂದ ಅದನ್ನು ಸ್ಮಾರ್ಟ್ ಅಂಗನವಾಡಿ ಅಂತೇಳಿ ಒಂದು LKG UKG ಹೇಗಿದೆ ಅದೇ ಮಟ್ಟದಲ್ಲಿ ಆ ಶಾಲೆಯನ್ನು ಇವತ್ತು ನಾವು ಡೆವಲಪ್ ಮಾಡಿದ್ದೀವಿ. ಮಕ್ಕಳಿಗೆ ಆಟಿಕೆ ಎಲ್ಲ ಟಾಯ್ಸ್ ಎಲ್ಲ ವ್ಯವಸ್ಥೆ ಮಾಡಿ ಇವತ್ತು ನಾವು ಅದನ್ನು ಮಾಡಿದಾಗ ಆರಂಭದಲ್ಲಿ 22 ಮಕ್ಕಳು ಇದ್ದರು 2 ವರ್ಷದ ಹಿಂದೆ. ಇವತ್ತು ಆ ಶಾಲೆಗೆ 43 ಮಂದಿ ವಲಸೆ ಕಾರ್ಮಿಕರ ಮಕ್ಕಳು ಆ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಯಾಕಂದರೆ ಅವರೆಲ್ಲ ಡ್ರಾಪಿಂಗ್ ಅಂದರೆ ನಿಮಗೆ ಫೆಸಿಲಿಟಿ ಇಲ್ಲ ಅಂದರೆ ಬರೋದಿಲ್ಲ. ಯಾಕಂದರೆ ಅವರಿಗೆ ಮಕ್ಕಳಿಗೆ ಇವತ್ತು ಯೂನಿಫಾರ್ಮ್, ಅವರಿಗೆ ಕೊಡೆ, ಬ್ಯಾಗ್ ಎಲ್ಲ ವ್ಯವಸ್ಥೆ ಮಾಡೋ ಮಕ್ಕಳು ಪೇರೆಂಟ್ಸಿಗೆ ಆಯಿತು ನಮ್ಮ ಮಕ್ಕಳು ಯಾಕೆ ಅಲ್ಲಿ ಕಲಿಬಾರ್ದು ಅಂತೇಳಿ. ಹಾಗಾಗಿ ಆ ಟೀಚರ್ಗಳ ಶ್ರಮದಿಂದಾಗಿ ಇವತ್ತು ಅಷ್ಟೊಂದು ವಿದ್ಯಾರ್ಥಿ ಒಂದು ಅಂಗನವಾಡಿ ಕೇಂದ್ರ ಬೆಳೀತಾ ಇದೆ. ಹೀಗಾಗಿ ನಾನು ಪತ್ರಿಕಾ ದಿನಾಚರಣೆ ಕೇವಲ ಪತ್ರಿಕೆಗಳನ್ನ ವಸ್ತುನಿಷ್ಠ ವರದಿಗಳು ಮಾಡೋದ್ರ ಜೊತೆಗೆ
ನಾವು ಬಹಳಷ್ಟು ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡಿದೆವು. ಸಮಾಜದ ಹೊರೆ ನಮ್ಮ ಮೇಲೆ ಸಾಕಷ್ಟು ಇದೆ. ಇದ್ರೂ ಕೂಡ ಜವಾಬ್ದಾರಿಯನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಿದರೆ ಖಂಡಿತವಾಗಿ ಸಮಾಜದ ಅಭಿವೃದ್ಧಿಯಲ್ಲಿ ಪತ್ರಕರ್ತರು ಪತ್ರಿಕೆಗಳು ದೊಡ್ಡ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದೇನೆ ಅಂತ ಹೇಳುತ್ತಾ ಅವಕಾಶ ಸ್ವಲ್ಪ ಉದ್ದಾಯಿಸಿರಾದರೆ ಮಕ್ಕಳನ್ನು ನೋಡುವಾಗ ನಮಗಷ್ಟು ಭಾಳ ಖಂಡಿತ ಖುಷಿ ಆಯಿತು. ಟೀಚರ್ ನಿಮ್ಮ ಶಾಲೆಗೆ ಕೂಡ ಯಾವುದೇ ಅಗತ್ಯ ಇದ್ದಿದ್ದು ನಮ್ಮ CSR ಯಾವುದೇ ಕಂಪನಿಗಳು ಖಂಡಿತ ಶಾಲೆಗಳಿಗೆ CSR ಕೊಡಲು ನಾವು ನಮಗೆ ಅದಕ್ಕೆ ಮನವಿಯನ್ನು ಮಾಡಿ ನಾವು ಖಂಡಿತವಾಗಿ ಈ ರೀತಿಯ ಶಾಲೆಯ ಮಕ್ಕಳಿಗೆ ಅಗತ್ಯ ನೆರವನ್ನು ಕೊಡೋದಕ್ಕೆ ಪತ್ರಕರ್ತರ ಸಂಘ ತಮ್ಮ ಒಟ್ಟಿಗೆ ಇದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅವಕಾಶ ಕಂಡಿದ್ದೇನೆ. ಪತ್ರಕರ್ತರೆಂದರೆ ಕೇವಲ ಸುದ್ದಿಗಳನ್ನು ಮಾತ್ರ ಬಿತ್ತರಿಸುವುದಲ್ಲ, ಶಿಕ್ಷಣ ಕ್ಷೇತ್ರಕ್ಕೆ ನಾವೇನು ಮಾಡ್ತಾ ಇದ್ದೇವೆ ಎನ್ನುವಂಥ ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀರಿ ಸರ್. ನಮ್ಮ ಸಂಸ್ಥೆ ಕೂಡ ಒಂದು ಹಳ್ಳಿಯಲ್ಲಿರುವಂತಹ ಒಂದು ಶಾಲೆ. ನಮ್ಮಲ್ಲಿ 300 ಚಿಲ್ಲರೆ ವಿದ್ಯಾರ್ಥಿಗಳಿದ್ದಾರೆ. 8, 9, 10 ಸರ್ಕಾರಿ ಶಾಲೆ, ಆದರೆ 300 ಚಿಲ್ಲರೆ ವಿದ್ಯಾರ್ಥಿಗಳಿದ್ದಾರೆ. ಜೊತೆಗೆ ಹಳೆ ವಿದ್ಯಾರ್ಥಿಗಳ ಒಂದು ಸಹಯೋಗದಲ್ಲಿ ನಮ್ಮಲ್ಲಿ ಕೂಡ ಒಂದು ಅಡಿಕೆ ತೋಟವನ್ನು ಮಾಡಿದ್ದಾರೆ. ಹಾಗೆ ಸಮರ್ಥ ಮುಖ್ಯ ಶಿಕ್ಷಕಿ ಕೂಡ ನಮ್ಮಲ್ಲಿ ಆ ನಿಟ್ಟಿನಲ್ಲಿ ಶಾಲೆಯ ಅಭಿವೃದ್ಧಿಗಾಗಿ ಮುಂದುವರಿತಾ ಇದ್ದಾರೆ. ಯಾಕಂದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಕೆಲವರಿಗೆ ಒಂದು ಸಣ್ಣ ಮಟ್ಟಿನ ಅಸಡ್ಡೆ ಇರ್ತದೆ. ಆ ಕಾರಣದಿಂದ ಇಷ್ಟನ್ನು ಹೇಳಬೇಕಾಯಿತು. ಹಾಗೆ ಜೊತೆಗೆ ನಮ್ಮ ಶಾಲೆಗೂ ಕೂಡ ನೀವೊಮ್ಮೆ ಬನ್ನಿ ಅಂತ ಪ್ರೀತಿಯ ಆಹ್ವಾನವನ್ನು ನೀಡ್ತಾ ನಿಮ್ಮ ಮಾತುಗಳಿಗೆ ವಂದಿಸ್ತಾ ಈ ಪತ್ರಿಕಾ ದಿನಾಚರಣೆ ಬಗ್ಗೆ 1-2 ಸ್ಲೈಡ್ಗಳನ್ನು ಮೇಡಮ್ ನಿಮಗೆ ಈಗ ತೋರಿಸ್ತಾ ಇದ್ದಾರೆ. ಮಂಗಳೂರು ಸಮಾಚಾರ ಪತ್ರಿಕೆಯ ಬಗ್ಗೆ ಒಂದಷ್ಟು ಇದೆ. 1-2 ಸ್ಲೈಡ್ಗಳನ್ನು ಮೇಡಮ್ ಈಗ ತೋರಿಸ್ತಾರೆ. ಮತ್ತೆ ಉಳಿದ ಸ್ಲೈಡ್ಗಳನ್ನು ಮುಂದಿನ ಅವಧಿಯಲ್ಲಿ ತೋರಿಸ್ತಾ ಇದ್ದಾರೆ. ಒಮ್ಮೆ ಮಕ್ಕಳ ದೃಷ್ಟಿ ಆ ಟಿವಿ ಹತ್ರ. ರಾತ್ರಿ ಹಗಲು ಅಂತ ಕೆಲಸ ಮಾಡ್ತಾ ಇರುವವರು, ಆ ಎರಡನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೆಲಸ ಮಾಡ್ತಾ ಇರೋರು ವೈದ್ಯರು ಮತ್ತು ಪತ್ರಕರ್ತರು. ವೈದ್ಯರ ಸಮಯವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಆದಷ್ಟು ಪುಟ್ಟ ಸಮಯದಲ್ಲಿ ಮಂಗಳೂರು ಸಮಾಚಾರ 1843 ಜುಲೈ 1 ಆರಂಭ ಆಗಿದ್ದು ನೀವು ಅಲ್ಲಿ ಕಾಣಬಹುದು. ಅದು ಲಿಥೋಗ್ರಫಿಕ್ ಪ್ರಿಂಟ್, ಅಂದ್ರೆ ಕಲ್ಲಚ್ಚು ಮುದ್ರಣ, ಕಲ್ಲಿನಲ್ಲಿ ಕೋರ್ದು ಆನಂತರ ಅದನ್ನ ಮುದ್ರಣ ತೆಗೆದು ಮಾಡ್ತಾ ಇರುವಂಥದ್ದು. ಇದು ಯಾಕೆ ಆರಂಭ ಆಯಿತು ಅಂತ ಹೇಳಿದ್ರೆ, ಆವಾಗ ಸರ್ ಹೇಳಿದ ಹಾಗೆ ಸುಳ್ಳು ಸುದ್ದಿ ಹರಡುವುದನ್ನು ತಡೆಗಟ್ಟಲಿಕ್ಕೆ, ಜನರಿಗೆ ಸತ್ಯ ಸಮಾಚಾರವನ್ನ ಮುಟ್ಟಿಸ್ಲಿಕ್ಕೆ ಅಂತ ಹೇಳಿ, ಅದು ಬಂದ್ರದಲ್ಲಿ ಆಗಲಿ ಅಥವಾ ಮಾರುಕಟ್ಟೆಯಲ್ಲಾಗಲಿ ಸುದ್ದಿ ಹರಡ್ತಾ ಇದೆ. ನಾಳೆಗಾಗುವಾಗ ಅದು ಏನೋ ಎಲ್ಲೆಲ್ಲಿಗೂ ಮುಟ್ತದೆ, ಸತ್ಯ ಸುದ್ದಿ ಸಿಡಿಯುವಾಗ ವಿಷಯ ಬೇರೆ ಆಗಿರ್ತದೆ ಅಂತ ಹೇಳಿ ಮೊಗ್ಲಿ ಇದನ್ನು ಆರಂಭಿಸ್ತಾರೆ. ಬೇಡಿಕೆ ಬಹಳ ಹೆಚ್ಚಾಗಿ ಹೋಗಿ ಆನಂತರ 11ನೇ ತಿಂಗಳಲ್ಲಿ ಅದು ಬಳ್ಳಾರಿ ಮಿಷನ್ ಪ್ರೆಸ್ಸಿಗೆ ಅಂದ್ರೆ ಅಚ್ಚುಮೊಳೆ ಮುದ್ರಣಕ್ಕೆ ಬದಲಾವಣೆ ಮಾಡಬೇಕಾಗುತ್ತೆ. ಆಗ ಕನ್ನಡ ಸಮಾಚಾರ ಉಂಟಾಗ್ತದೆ. ಇದು ನಾನು ಈ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮಂಗಳೂರು ಸಮಾಚಾರವು ಮತ್ತು ಕನ್ನಡ ಸಮಾಚಾರವು, ಈ ಎರಡು, ಮಂಗಳೂರು ಸಮಾಚಾರ ಮತ್ತು ಕನ್ನಡ ಸಮಾಚಾರವು ಎಂಬ 2 ಪತ್ರಿಕೆಗಳ 39 ಸಂಚಿಕೆಗಳನ್ನ ಸಂಪಾದನೆ ಮಾಡಿ ಅದನ್ನೊಂದು ಪುಸ್ತಕವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲಿ ಪ್ರಕಟ ಆಗಿದೆ. ಅದು ಆ ಸಮಯದಲ್ಲಿ ಇದು ಪುಸ್ತಕ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಕಟ ಆಗಿದ್ದು. ಮುಂದಿನ ಕನ್ನಡ ಸಮಾಚಾರವು ಸ್ಲೈಡ್ಗೆ ಹೋಗಿ. ಕನ್ನಡ ಸಮಾಚಾರವು ಸ್ಲೈಡ್ ಮುಂದೆ ಹೋಗಿ, ತುಂಬಾ ಮುಂದೆ ಹೋಗಿ, ಮತ್ತೆ ಇದನ್ನು ತೋರಿಸಿ. ಕನ್ನಡ ಸಮಾಚಾರವು ನೋಡಿ, ಅದು ಅಚ್ಚುಮೊಳೆ ಮುದ್ರಣದಲ್ಲಿದೆ. ಹೀಗೆ ಬಂದಿದೆ. ಇಲ್ಲಿ ನೀವು ಹಿಂದಿನ ಪತ್ರಿಕೆಗಳನ್ನು ನೋಡಿದ್ರೆ ಅದರಲ್ಲಿ ಯಾವುದೇ ಹೆಚ್ಚಿನ ವಿಷಯಗಳಿಲ್ಲ. ನಾನು ಇಲ್ಲಿ 3 ವಿಷಯಗಳನ್ನ ಹೇಳಲೇಬೇಕಾಗತ್ತೆ. ಒಂದನೇದಾಗಿ 1843ರ ಪತ್ರಿಕೆಯಲ್ಲಿ ಆವಾಗ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಬಂದಿತ್ತು, ಅದಕ್ಕೆ
ಡಾಗ ಯಾ ಶಿಟ್ಲೆ ಈ ಎರಡು ಶಬ್ದಗಳು ಕೂಡ ಯಾವುದೇ ಡಿಕ್ಷನರಿಯಲ್ಲಿ ಸಿಗುವುದಿಲ್ಲ, ಕನ್ನಡ ಡಿಕ್ಷನರಿಯಲ್ಲಿ. ಡಾಗ ಯಾ ಶಿಟ್ಲೆಯನ್ನ ಸರ್ಕಾರ ತಂದಿದ್ದು ಹೆಚ್ಚಿನ ಅಂಶ ವ್ಯಾಕ್ಸಿನೇಷನ್, ಆದರೆ ಜನರು ತಗೊಳ್ತಾ ಇರಲಿಲ್ಲ ಅನ್ನೋದು ಮುದ್ರಣ ಆಗಿದೆ. ಇನ್ನೊಂದು, ಸುಳ್ಳು ಸುದ್ದಿಯನ್ನು ನಾವು ತಗೊಳ್ಳೋದಿಲ್ಲ, ಜನರು ಕೊಟ್ಟದ್ದನ್ನು ಕೂಡ ನಾವು ತಗೊಳ್ತೇವೆ, ಆದರೆ ಜನರ ವಿಳಾಸ ಮತ್ತು ವಿವರಗಳು ಸ್ಪಷ್ಟವಾಗಿರಬೇಕು ಅನ್ನೋದನ್ನು ಕೂಡ ಸೂಚಿಸ್ತಾರೆ. ಒಬ್ಬ ವ್ಯಕ್ತಿ ಸುದ್ದಿ ಹೆಸರು ಇಲ್ಲದೆ ಕಳುಹಿಸಿದ ಸುದ್ದಿಯನ್ನ, ಅದು ಮೈಸೂರು ಅರಸರ ಮದುವೆ ಸುದ್ದಿಯನ್ನ ಮಾತ್ರ ಪ್ರಕಟ ಮಾಡಿದ್ದಾರೆ. ಮತ್ತೆ ಅಂಥದ್ದೇ ಸುದ್ದಿ ಪ್ರಕಟ ಆಗತ್ತೆ, ಅದು ಸುದ್ದಿ ವಿವರಗಳಿದ್ದು ಅದು ಗ್ವಾಲಿಯರ್ ಅರಸರ ಬಗ್ಗೆ, ಅವರ ಮದುವೆ ಬಗ್ಗೆ ಪ್ರಕಟ ಆಗತ್ತೆ. ಗವರ್ಮೆಂಟ್ ಸ್ಕೂಲ್ನ ಮಕ್ಕಳು ಒಂದು ಶಿಪ್ ನೋಡ್ಲಿಕ್ಕೆ ಹೋದ ಬಗ್ಗೆ ವಿವರ ಕೂಡ ಪ್ರಕಟ ಆಗುತ್ತೆ ಆವಾಗಿನ ಕಾಲದಲ್ಲಿ. ಆನಂತರ ಅದು ಆವೆ ಹಡಗು ಅಂದ್ರೆ ಹೋಗಿ ಬಂಡಿ. ಇಲ್ಲಿ ಯಾವುದೇ ಜಾಹೀರಾತುಗಳಿಲ್ಲ, ಡ್ರಾಯಿಂಗ್ಗಳಿಲ್ಲ, ಯಾವುದೇ ಕಡಿತಗಳು ಅಥವಾ ರಿಬೇಟ್ ಅಂತ ಹೇಳ್ತಾರೆ ಅದು ಯಾವುದೂ ಇಲ್ಲ, ಯಾವುದೇ ಬರಹಗಾರರ ಬಗ್ಗೆ ವಿವರಗಳಿಲ್ಲ. ಅದರಲ್ಲಿರುವುದು 3 ಹೆಸರುಗಳು, ಇಷ್ಟು 39 ಪತ್ರಿಕೆಯಲ್ಲಿ. ಒಂದನೇದಾಗಿ ಸಂಪಾದಕರು ಮೊಗ್ಲಿಕ್ ಅವರ ಹೆಸರು ಪ್ರತಿ ಪತ್ರಿಕೆಯಲ್ಲಿರುತ್ತೆ. ಮತ್ತೆ ಪುರಂದರದಾಸರ ಹೆಸರು, ಪುರಂದರದಾಸರ ಕೀರ್ತನೆಯಲ್ಲಿ ಪ್ರಕಟ ಆಗುತ್ತೆ, ಮೊದಲ ಪತ್ರಿಕೆಯಲ್ಲೇ ಪ್ರಕಟ ಆಗಿದೆ, ಏನು ಹೇಳುವೆ ನಯ್ಯಯ್ಯ ಅಂತ ಹೇಳಿ. ಮತ್ತೆ ಇನ್ನೊಂದು ರೈಸ್ ಅವರ ಹೆಸರು ಪ್ರಕಟ ಆಗುತ್ತೆ, ಅದು ಬೈಬಲ್ನ ಕಥೆಗಳನ್ನ ಹೇಳಿದ್ದಕ್ಕೆ. BC ರೈಸ್ ಅವರ ಹೆಸರು. ಮತ್ತೊಂದು ವಿಷಯ ಹೇಳಬೇಕಾಗಿರೋದು ಸ್ಥಳನಾಮಗಳ ಬಗ್ಗೆ. ಬಂಟ್ವಾಳದ ಕಾವಳ, ಬೆಳ್ಳರೆ, ಪಂಜ, ಅಮರ, ಬೆಳ್ತಂಗಡಿ, ಅತ್ತಾವರ, ಕೊಡಿಯಾಲ ಮಗಣೆ ಶೆಡ್ಡೆ, ಕುಡೂರ ಮಗಣೆ ಮರ್ಕಟ ಗ್ರಾಮ ಅಂದ್ರೆ ಈಗ ಮರಕಡ ಅಂತ ಕರೀತೇವೆ ನಾವು. ಉಡುಪಿ ತಾಲೂಕು ಮಲಪೆ ಅಂತ ಮಲ್ಪೆಯನ್ನು ಹೇಳ್ತಾರೆ. ಮಂಗಳೂರು ತಾಲೂಕು ಬನದನೆಯನ್ನ ಹೇಳ್ತಾರೆ. ತುಮಕೂರು, ಗ್ವಾಲಿಯರ್, ಶಾಖರೆಂಬ ಕೋಟೆ, ಶಿಮ್ಲಾ, ಮುಂಬೈ ಇತ್ಯಾದಿ ಹೆಸರುಗಳು ಬರುತ್ತೆ. ಮಾತ್ರ ಅಲ್ಲ, ಇಲ್ಲಿ ನಾವು ಒಂದನ್ನ ನೆನಪಿಟ್ಕೊಳ್ಬೇಕಾಗತ್ತೆ. ಬೇಕರ್ನ ಕಟ್ಟೆ ಎಂಬ ಹೆಸರು, ಅದನ್ನ ಈಗ ಭೀಕರ ನ್ಯಾಯಕಟ್ಟೆ ಅಥವಾ ಭೀಕರ ರಣಕಟ್ಟೆ ಅಂತ ಹೇಳ್ತಾರೆ. ಆದರೆ ಆಗ ಅದು ಹೆಸರು ಯಾಕೆ ಬಂದದ್ದು ಅಂತ ಹೇಳಿದ್ರೆ ಈಗಿನವ್ರು ಹೇಳೋದು, ಆವಾಗ ಬ್ರಿಟಿಷರು ಕಲ್ಯಾಣಪ್ಪನ ಕಾಟಕಾಯಿಯಲ್ಲಿ ಆಪಾದಿತರನ್ನ ಗಲ್ಲಿಗೇರಿಸಿದ್ರು ಅಂತ ಹೇಳಿ, ಅದರಿಂದಾಗಿ ಆ ಹೆಸರು ಬಂತು ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ಸ್ಪಷ್ಟ ಅದು ನಡೆದದ್ದು 1839ರಲ್ಲಿ ಗಲ್ಲಿಗೇರಿಸಿದ್ದು. ಇದು 1843ರಲ್ಲಿ ಮುದ್ರಿತ ಆಗಿದ್ದು. ಇದನ್ನ ನಾವು ನೆನಪಿಟ್ಕೊಳ್ಬೇಕು. ಅದರಲ್ಲಿ ಸ್ಪಷ್ಟವಾಗಿ ಬೆಕ್ರು ನಾಯಿಗನ ಕಟ್ಟೆ ಅಂತ ಹೇಳ್ತಾರೆ. ನಾಯಿಗನ ಕಟ್ಟೆ ಅಲ್ಲಿ ಪ್ರತ್ಯಯವನ್ನ ಸೂಚಿಸಿ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಕಟ್ಟೆಯ ಪಕ್ಕದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅದು ಕಟ್ಟೆ ಯಾವತ್ತೂ ಕೂಡ ನೇಣು ಹಾಕುವ ಸ್ಥಳ ಆಗಿರ್ಲಿಲ್ಲ. ಯಾವತ್ತೂ ಕೂಡ ನ್ಯಾಯಕಟ್ಟೆ ಅನ್ನುವಂಥದ್ದು, ನ್ಯಾಯಾಧೀಶರ ಸ್ಥಾನ ಇರುವಂಥದ್ದು ಅಲ್ಲಿ ಹಾಗೆ ಮಾಡೋದಿಲ್ಲ ಯಾರನ್ನು ಕೂಡ. ಇದರಲ್ಲಿ ಸ್ಪಷ್ಟವಾಗಿ ಅದು ಬಿಕ್ರು ನಾಯಿಗರ ಕಟ್ಟೆ ಆಗಿತ್ತು. ಮತ್ತೆ ಅಲ್ಲಿ ಪಕ್ಕದಲ್ಲಿ ನಾಯಿಗರ ಮನೆ ಕೂಡ ಇದೆ ಒಂದು. ಅದು ಸ್ವಲ್ಪ ಸಂಶೋಧನೆ ಮಾಡಿದ್ರೆ ಸರಿಯಾದ ಮಾಹಿತಿ ಹೊರಗೆ ಬಂದಿತ್ತು ಅಂತ ಅನ್ಸುತ್ತೆ. ಇಂತಹ ಮಾಹಿತಿಗಳಲ್ಲಿ ನಮಗೆ ಸಂಶೋಧನೆಗೆ ಬೇಕಷ್ಟು ಅವಕಾಶಗಳಿವೆ ಮಂಗಳೂರು ಸಮಾಚಾರದಲ್ಲಿ. ಅದನ್ನು ಓದಲಿಕ್ಕೆ ಕಷ್ಟ ಅಂತ ಹೇಳಿ, ಆವತ್ತಿನ ಕಲ್ಲಚ್ಚು ಮುದ್ರಣವನ್ನು ಓದಲಿಕ್ಕೆ ಕಷ್ಟ ಅಂತ ಹೇಳಿ ಹೆಚ್ಚಿನವರು ಮೊದಲ ಪೇಜನ್ನು ಒಂದಷ್ಟು ಓದಿ ಮುಗಿಸಿ ಮತ್ತೆ ಎಲ್ಲವೂ ತಮ್ಮದಲ್ಲದೆ ಅದನ್ನು ಹೇಳ್ತಾ ಇದ್ರು. ಇಲ್ಲಿ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ವಿವರಗಳನ್ನು ಕೊಡ್ತಾರೆ. ನಾನು ಅದನ್ನು ಮಕ್ಕಳಿಗೆ ಮತ್ತೆ ವಿವರಿಸ್ತೇನೆ. ಒಂದು ಪತ್ರಿಕೆಯ ಮೂಲಕ ವಿಚಾರಗಳನ್ನು ಹೇಗೆ, ಬಹಳ ಹಿಂದಿನ ನಮಗೆ ಗೊತ್ತೇ ಇಲ್ಲದಂತಹ ವಿಚಾರಗಳು ಹೇಗೆ ಸ್ಪಷ್ಟವಾಗ್ತದೆ ಎನ್ನುವುದಕ್ಕೆ ಒಂದೆರಡು ಸಾಕ್ಷಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮತ್ತೆ ಅದು ಮುಂದುವರಿತದೆ. ಇದೀಗ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನುಡಿ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ರೈ, ಡೀನ್ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ, ಇವರು ನಮ್ಮ ಮಕ್ಕಳಿಗಾಗಿ ಅಧ್ಯಕ್ಷೀಯ ನುಡಿಗಳನ್ನು ನುಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರಿಗೆ ಮತ್ತು ಮುಂದೆ ಕೂತಿರುವ ಮಕ್ಕಳು ಬೇರೆ ಕಡೆ ಇದ್ದಾರೆ. ನನಗೆ ಜಾಸ್ತಿ ಹೇಳಲಿಕ್ಕೇನು ಇಲ್ಲ, ಯಾಕಂದರೆ
ನನ್ನನ್ನು ಸಾಯಿಗೀತ ಅವರು ಸರ್ಕಾರದಲ್ಲಿ ಇಲ್ಲಿ ನೀವು ಬರಬೇಕು ಇಂಥ ಒಂದು ಫಂಕ್ಷನ್ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಇಲ್ಲಿ ಬಂದದ್ದು ನಾನು ಮೊದಲು ಫಸ್ಟ್ ಇದು ಆದ ಸಮಯದಲ್ಲಿ ಒಮ್ಮೆ ಬಂದಿದ್ದೆ ನಾನು. ಆಗ ಸತೀಶ್ ಭಂಡಾರಿ ಅವರ ಜೊತೆ ಇದನ್ನು ಮಾಡಿದ್ದೆ ಅಂತ ಅನ್ಕೊಂಡಿದ್ದೆ. ಆ ಸಮಯದಲ್ಲಿ ಬಂದು ಈಗ ಬರುವಾಗ ತುಂಬ ಇಲ್ಲಿ ಇಂಥ ಕೆಲಸ ಆಗ್ತಾ ಉಂಟು ಅಂತ ಹೇಳಿ ನನಗೆ ಅರ್ಥ ಆದ ಕೂಡಲೇ ನನಗೆ ಅನಿಸ್ತದೆ ನಾವು ಮಾಡಿದಂಥ ಕೆಲಸಗಳು ಎಷ್ಟು ಕಮ್ಮಿ ಅಂತ ಅನಿಸ್ತದೆ. ನಾವು ಡಾಕ್ಟರ್ಗಳು ಇಂಥ ಕೆಲಸ ಮಾಡ್ತಾ ಇದ್ದೇವೆ ಅದು ಎಷ್ಟು ಕಮ್ಮಿ. ಇದು ಯಾವ ಕೆಲಸ ಇವರು ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಭಾಷೆಯನ್ನು ತಗೊಂಡು ಅದನ್ನು ನಾವು ತುಳು ಭಾಷೆ ಕನ್ನಡ ಭಾಷೆಗೆ ಅನುವಾದ ಮಾಡಿ ಇದನ್ನು ತೋರಿಸಲಿಕ್ಕೆ ಸಂಜೆ 4ರಿಂದ ರಾತ್ರಿ 9-10 ಗಂಟೆವರೆಗೂ ಕೂತು ಇದನ್ನು ಮಾಡ್ತಾ ಇದ್ದೀರಿ ಅಂತ ಹೇಳೋದು ಕೇಳಿ ನನಗೆ ಭಾಳ ಒಂದು ಸಂತೋಷನೂ ಆಯಿತು, ಒಂದು ಆಶ್ಚರ್ಯನೂ ಆಯಿತು. ಇಂಥದ್ದೆಲ್ಲ ಆಗಲಿಕ್ಕೆ ಸಾಧ್ಯತೆ ಉಂಟು, ಇಂಥದ್ದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಡಾಕ್ಟರ್ ಹೇಳಿದಾಗೆ ನಾವು ಮಾತ್ರ ರಾತ್ರಿ ಹಗಲು ಕೆಲಸ ಮಾಡ್ತೇವೆ ಅಂತ ಅನಿಸಿದ್ವಿ. ಆದರೆ ಈಗ ನಮಗೆ ಅರ್ಥ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಯಾವ ಸಮಾಜಕ್ಕೆ ಏನೇನು ನೀಡಬಹುದು ಅನ್ನೋದನ್ನು ಸಾಯಿಗೀತ ಮತ್ತು ಅವರ ಇಡೀ ಟೀಮಿಗೆ ನನಗೆ ಒಂದು ತಲೆಬಾಗುವಂಥದ್ದೊಂದು ಇವತ್ತು ಖುಷಿಯಿಂದ ಹೇಳ್ತಾರೆ. ಇಂಥದ್ದೊಂದು ಕೆಲಸ ಮಾಡ್ತಾ ಇದ್ದೀರಿ ನೀವು, ಮುಂದೆ ಸಹ ಇದನ್ನು ಮಾಡಿ ನಮ್ಮ ಪೂರ್ತಿ ನಿಮಗೆ ಒಂದು ಇದು ಉಂಟು ಅಂತ ಹೇಳಿ ಮಕ್ಕಳಿಗೆ ನೀವು ಇಷ್ಟೆಲ್ಲ ಹೇಳಿದ್ರಿ. ಇಬ್ಬರು ಸಹ ನನ್ನದು ಒಂದೇ ಮಾತು, ಎಷ್ಟು ಕಷ್ಟಪಟ್ಟು ಮುಂದೆ ಮೇಲೆ ಬರಲಿಕ್ಕೆ ನೋಡ್ತೀರಿ, ನಿಮ್ಮ ಆಸೆ ಏನು ಅಂತ ಹೇಳಿ ಗುರಿ ಇಟ್ಕೊಂಡು ಆ ಗುರಿ ಬಗ್ಗೆ ಹೋಗ್ಲಿಕ್ಕೆ ಎಂತೆಲ್ಲ ಮಾಡ್ಲಿಕ್ಕಾಗ್ತದೆ ಅದನ್ನು ಮಾಡಿ. ನೀವು ಬರೀ ಡಾಕ್ಟರ್ ಆಗಬೇಕು ಅಂತ ಹೇಳ್ತಾ ಇಲ್ಲ ನಾನು, ಅಲ್ಲದೆ ಬೇರೆ ಎಷ್ಟೋ ಫೀಲ್ಡ್ಗಳುಂಟು. ಈಗ ಎಂಥ ಸಾಹಿತ್ಯ ಅವ್ರು ಮಾಡ್ತಾ ಇದ್ದಾರೆ ಅಂಥದ್ದು ಕೂಡ ನೀವು ಹೋಗ್ಬೋದು. ಇದನ್ನೆಲ್ಲ ಮಾಡಿ ಮುಂದೆ ನಮ್ಮ ಸಮಾಜಕ್ಕೆ ನೀವು ಇಲ್ಲಿ ಕೂತಂಥ ಗಣ್ಯರಾಗಿ ನೀವು ಒಂದು ಇರ್ಬೋದು, ನಿಮಗೂ ಇಂಥ ಒಂದು ಸ್ಥಾನ ಸಿಗಲಿ ಅಂತ ಕೇಳಿಕೊಂಡು ಹೇಳುವ ತಮ್ಮ ನುಡಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸದಾಶಯದ ನುಡಿಗಳನ್ನಾಡಿದ ಸರ್ ತಮಗೆ ವಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ವೈದ್ಯರ ದಿನದ ಕುರಿತು ನುಡಿಗಳನ್ನಾಡಿದ ಪ್ರೊಫೆಸರ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಸಾಮಗ ಇವರಿಗೆ ಪುಸ್ತಕದ ನೆನಪಿನ ಕಾಣಿಕೆಯನ್ನು ನೀಡುವ ಮೂಲಕ ಗೌರವಿಸ್ತಾ ಇದ್ದೇವೆ. ಪತ್ರಿಕಾ ದಿನದ ಕುರಿತು ತಮ್ಮ ಮಾತುಗಳನ್ನಾಡಿದಂತಹ ಶ್ರೀ ಶ್ರೀನಿವಾಸ ಹಿಂದಾಜೆ ಇವರಿಗೆ ಸಂಸ್ಥೆಯ ನೆನಪಿನ ಕಾಣಿಕೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಅತಿಥಿಗಳನ್ನು ತಮ್ಮ ವಂದನೆಯ ಮಾತುಗಳೊಂದಿಗೆ ವಂದನಾರ್ಪಣೆ ಸಲ್ಲಿಸಲಿದ್ದಾರೆ ಶ್ರೀಮತಿ ಶ್ರುತಿ ಅನ್ವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿರುವ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ರೈ, ಡೀನ್ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಸಾಮಗ, ಘಟಕ ಮುಖ್ಯಸ್ಥರು, ಮೆಡಿಸಿನ್ ವಿಭಾಗ, KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಶ್ರೀ ಶ್ರೀನಿವಾಸ್ ಹಿಂದಾಜೆ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ತಮಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಂಚ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುಶೀಲಾ ವಿಟ್ಲ, ತಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ವಿಭಾಗದ ಹಾಗೂ ವಿವಿಧ ವಿಭಾಗದ ಉಪನ್ಯಾಸಕರಿಗೂ ಧನ್ಯವಾದಗಳು. ಹಾಗೂ ನನ್ನೆಯ ಎಲ್ಲ ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವ ನಮ್ಮ ಅನುವಾದ ತಂಡದ ಸದಸ್ಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್, ತಮಗೂ ಧನ್ಯವಾದಗಳು. ವಿದ್ವಾಂಸರಾದ ಡಾಕ್ಟರ್ ಚಂದ್ರಕಲಾ ನಂದಾವರ ಇಲ್ಲಿ ಉಪಸ್ಥಿತರಿದ್ದೀರಿ, ತಮಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವ ಶ್ರೀರಾಮ್, ತಮಗೂ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೂ ಹಾಗೂ ಅನುವಾದ ತಂಡದ ಸದಸ್ಯರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು.